ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಜಗದ್ಗುರುವಾಗಿ ನಮಗೆ ಎಷ್ಟು ಜ್ಞಾನವನ್ನ, ಎಷ್ಟು ಉಪದೇಶವನ್ನ ಕೊಡ್ಬೋದು ಅಷ್ಟೂ ಉಪದೇಶವನ್ನ ಕೊಡ್ತಾ ಇದ್ದಾನೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ನಾವು ಸೇವಿಸುವಂತಹ ಆಹಾರ, ನಮ್ಮ ಪ್ರಿಯವಾದ ಆಹಾರದಲ್ಲಿ ನಮಗೆ ಯಾವ ಗುಣ ಇದೆ, ರಜೋಗುಣ ಇದೆಯೋ, ತಮೋ ಗುಣ ಇದೆಯೋ, ಸಾತ್ವಿಕ ಗುಣ ಇದೆಯೋ ಅನ್ನೋ ಗುಟ್ಟನ್ನ ಹೇಳ್ಕೊಡ್ತಾ ಹೋಗ್ತಾನೆ. ಹಾಗೆ ಆಹಾರದ ಬಗ್ಗೆ ವಿವರಣೆಯನ್ನ ಬಹಳ ಎಳೆ ಎಳೆಯಾಗಿ ಕೊಡ್ತಾ ಹೋದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಯಾಕೆ ಅಂದ್ರೆ ಯಾವ ಯಾವ ರೀತಿಯಾದಂತಹ ಆಹಾರವನ್ನ ನಾವು ಸ್ವೀಕಾರ ಮಾಡಿದಾಗ ಯಾವ ರೀತಿಯಾದಂತಹ ಗುಣಗಳು ಬರ್ತಾ ಹೋಗುತ್ತೆ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಕೆಲವೊಮ್ಮೆ ಏನಾಗೋಗುತ್ತೆ, ಯಾರೋ ಒಬ್ರು ಪ್ರಸಾದ ಅಂತ ತಂದ್ಕೊಟ್ಬಿಡ್ತಾರೆ. ಉದಾಹರಣೆ, ಕಾಶಿಗೆ ಹೋಗಿರ್ತಾರೆ, ಅಥವಾ ಪುರಿಗೆ ಹೋಗಿರ್ತಾರೆ, ಅಥವಾ ತಿರುಪತಿಗೆ ಹೋಗಿರ್ತಾರೆ. ನಿಮ್ಗೋಸ್ಕರ ನಾನು ಪ್ರಸಾದ ಇಟ್ಟಿದ್ದೆ, ಇಟ್ಬಿಟ್ಟು ನಾನು ತಂದ್ಕೊಡ್ತಾ ಇದ್ದೀನಿ ಅಂತ ತಂದ್ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಆ ಪ್ರಸಾದ ಹಾಳಾಗೋಗ್ಬಿಟ್ಟಿರುತ್ತೆ. ಸೊ ಈಗದು ಪ್ರಸಾದನ ನಾನು ಪ್ರಸಾದ ಸ್ವೀಕಾರ ಮಾಡ್ಬೇಕಾ, ಪ್ರಸಾದ ಸ್ವೀಕಾರ ಮಾಡ್ಬಾರ್ದಾ ಅಂತ ಕೆಲವೊಮ್ಮೆ ಡೌಟ್ ಬರೋದು ಸಹಜ ಅಲ್ವಾ? ಅದಕ್ಕೆ ಹೇಳ್ತಾ ಹೋಗ್ತಾರೆ, ಭಗವಂತ ಪ್ರಸಾದ ಅಂದ್ರೆ ಕೇವಲ ಸಾತ್ವಿಕವಾದ ಆಹಾರ ಅಷ್ಟೆ. ಅದನ್ನ ನಾವು ತಲೆನಲ್ಲಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಹಾಗಿದ್ರೆ ಈಗ ಪ್ರಸಾದವನ್ನ ಏನ್ ಮಾಡ್ಬೇಕಪ್ಪ, ಹಾಳಾಗೋಗಿದ್ಯಲ್ಲ ಅಂದ್ರೆ ಅದನ್ನ ನಾವು ಸ್ವೀಕಾರ ಮಾಡೋದಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಹಾಗಾದ್ರೆ ಡಸ್ಟ್ಬಿನ್ ಹಾಕ್ಬೇಕಾ? ನೋ, ಡಸ್ಟ್ಬಿನಿಗೆ ಹಾಕಬಾರ್ದು. ಆಹಾರ ಆಗಿರೋದ್ರಿಂದ ಅದನ್ನ ಯಾವ್ದಾದ್ರು ಪ್ರಾಣಿಗಳಿಗೋ, ಪಕ್ಷಿಗಳಿಗೋ, ಅಥವಾ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕ್ಬಿಡ್ಬೇಕು ಅಷ್ಟೇ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಸಹ ಸ್ವೀಕಾರ ಮಾಡಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ನಮ್ಮೆಲ್ರಿಗೂ ಗೊತ್ತು, ಕೆಲವೊಮ್ಮೆ ಏನಾಗೋಗುತ್ತೆ, ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಸಾದ ಅಂತ ಕೊಡ್ತಾ ಇರ್ತಾರೆ. ಪ್ರಸಾದ ಅಂತ ಕೊಟ್ಟಾಗ ಕೆಲವೊಮ್ಮೆ ಅದರಲ್ಲಿ ಅತಿ ಹೆಚ್ಚು ಖಾರ ಇರುತ್ತೆ, ಅತಿ ಹೆಚ್ಚು ಹುಳಿ ಇರುತ್ತೆ, ಅತಿ ಹೆಚ್ಚು ಉಪ್ಪಿರುತ್ತೆ. ಈಗ ಪ್ರಸಾದ ಅಂತ ನಾನು ಸ್ವೀಕಾರ ಮಾಡ್ಬೇಕು ಅಂತಾನೆ ನನ್ನ ತಟ್ಟೆಗೆ ಹಾಕಿಸ್ಕೊಂಡ್ಬಿಟ್ಟಿದೀನಿ, ಆದ್ರೆ ಚೆಲ್ಲೋದಿಕ್ಕಾಗೋದಿಲ್ಲ. ಹೇಗೆ ಸೇವಿಸೋದು? ಇದು ನಿಜಕ್ಕೂ ಪ್ರಸಾದನ? ಈಗ ಭಗವಂತನೇ ಹೇಳ್ಬಿಟ್ಟ, ಅತಿ ಹೆಚ್ಚು, ಅತಿ ಹುಳಿ, ಅತಿ ಖಾರ ಇರುವಂತಹ ಆಹಾರ ಎಲ್ಲ ರಾಜಸ ಆಹಾರ ಅಂತ. ಇದನ್ನ ನಾನು ಸ್ವೀಕಾರ ಮಾಡೋದಿಕ್ಕಾಗೋದಿಲ್ವಲ್ಲ ಅಂತ ಅಂದ್ರೆ ಹೌದು. ನಾವಂತಹ ಸಂದರ್ಭದಲ್ಲಿ ದೇವ್ರ ಬಳಿ ಕ್ಷಮೆ ಕೇಳ್ಬೇಕು ಅಷ್ಟೆ. ಯಾಕೆ ಅಂತಂದ್ರೆ, ಭಗವಂತ ನಿಜಕ್ಕೂ ಸಹ ನನಗೆ ಇದನ್ನ ಸ್ವೀಕಾರ ಮಾಡೋದಿಕ್ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಅಲ್ವಾ? ಏಕೆ ಅಂತಂದ್ರೆ ಕೆಲವೊಮ್ಮೆ ಹಾಕಿಸ್ಕೊಂಡ್ಬಿಡ್ತೀವಿ ಪ್ರಸಾದ ಅಂತ, ಆದ್ರೆ ಚೆಲ್ಲಕ್ ಆಗಲ್ಲ ಅಂತ ತಿಂತೀವಿ. ಆ ರೀತಿ ಮಾಡೋದಿಕ್ಕೆ ಹೋಗ್ಬೇಡಿ. ಏಕೆ ಅಂತಂದ್ರೆ ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ಬಹುದು ಅಂತ. ಇನ್ನೂ ಕೆಲವು ಕಡೆ ಏನಾಗೋಗುತ್ತೆ ಅಂತ ಅಂದ್ರೆ, ಪ್ರಸಾದ ಅಂತ ನಮಗೆ ಯಾರೋ ಒಬ್ರು ಕೈಗೆ ತಿಂಡಿ ತಂದ್ಕೊಟ್ಬಿಡ್ತಾರೆ. ಅದು ಸಾತ್ವಿಕವಾದ ಆಹಾರ ಅಲ್ಲ ಅಂತ ನಮಗೂ ಗೊತ್ತಿರುತ್ತೆ. ಏಕೆ ಅಂತಂದ್ರೆ ಬೆಳ್ಳುಳ್ಳಿ ಹಾಕಿರ್ತಾರೆ, ಈರುಳ್ಳಿ ಹಾಕಿರ್ತಾರೆ, ಅಥವಾ ನಮ್ಗೆ ಸೇವಿಸೋದಿಕ್ಕಾಗೋದಿಲ್ಲ. ಅದು ನಾನೀಗ ಪ್ರಸಾದ ಅಂತ ಅವ್ರು ನನ್ನ ಕೈಗೆ ಕೊಟ್ಟಾಗ ನಾನು ಇದನ್ನ ಸ್ವೀಕಾರ ಮಾಡ್ಬೇಕಾ, ಸ್ವೀಕಾರ ಮಾಡಬಾರ್ದಾ ಅಲ್ವಾ? ಏಕೆ ಅಂತಂದ್ರೆ ಇದು ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳಲ್ಲೂ ಸಹ ನಾವು ಈ ತರಹದ ಪ್ರಸಾದವನ್ನ ನೋಡ್ತೀವಿ. ಆಗ ಏನು ಮಾಡ್ಬೇಕು ಅಂದ್ರೆ, ಅವರು ಪ್ರಸಾದ ಅಂತ ಕೊಟ್ಟಿರೋದ್ರಿಂದ ಅದಕ್ಕೂ ಅಷ್ಟೇ ಭಗವಂತನ ಬಳಿ ಕ್ಷಮೆ ಕೇಳ್ಬೇಕು. ಭಗವಂತ ನನಗ್ ಗೊತ್ತಿಲ್ಲ ಇದು ನಿನ್ನ ಪ್ರಸಾದ ಅಲ್ವೋ ಅಂತ. ಆದ್ರೆ ಅವರು ನನ್ನ ಕೈಗೆ ಕೊಡ್ಬೇಕಾದ್ರೆ ಇದನ್ನ ಪ್ರಸಾದ ಅಂತಾನೆ ಕೊಟ್ಟಿರುವುದ್ರಿಂದ, ಇದು ನಿನಗೆ ನೈವೇದ್ಯ ಮಾಡಿದ್ಯೋ, ನಿನಗೆ ನೈವೇದ್ಯ ಮಾಡಿಲ್ವೋ ನನಗ್ ಗೊತ್ತಿಲ್ಲ. ಆದರೆ ನನ್ನಲ್ಲಿರುವಂತಹ ಭಗವಂತ ನೀನೇ ಇದನ್ನ ನೈವೇದ್ಯವಾಗಿ ಸ್ವೀಕಾರ ಮಾಡುತ್ತಂದೆ. ಆದ್ರೆ ಇದು ಪ್ರಸಾದ ಅಂತ ಅನ್ನುತ್ತಾ ಇರೋದ್ರಿಂದಲೇ ನಾನು ಸೇವಿಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಒಮ್ಮೆ ಕ್ಷಮೆ ಕೇಳಿ ಆಹಾರವನ್ನ ನಾವು ಸ್ವೀಕಾರ ಮಾಡ್ಬೇಕಾಗತ್ತೆ. ಆದ್ರೆ ಒಂದು ಮಾತ್ರ
ಸತ್ಯ, ಯಾವುದು ರಾಜಸ, ಯಾವುದು ತಾಮಸ, ಯಾವುದು ಸಾತ್ವಿಕ ಅನ್ನೋ ಆಹಾರದ ಜ್ಞಾನಗಳು ನಮಗೆ ಭಗವಂತ ತುಂಬಾ ಸುಂದರವಾಗಿ ಈ ಕಳೆದ ತರಗತಿಯಲ್ಲಿ ಹೇಳ್ದ ಅಂತ ಅಂದ್ರೆ ನಿಜಕ್ಕೂ ಸಹ ತಪ್ಪಾಗೋದಿಲ್ಲ. ಹಾಗಾಗಿ ನಾವು ಆದಷ್ಟು ಭಗವಂತನಿಗೆ ನೈವೇದ್ಯ ಮಾಡಿದಂತಹ ಆಹಾರವನ್ನೇ ಸ್ವೀಕಾರ ಮಾಡ್ಬೇಕಾಗತ್ತೆ. ಏಕೆಂದ್ರೆ ಆಹಾರ ಅಂತ ಅಂದ್ರೇನೆ ಅದು ಪ್ರಸಾದ. ಹಾಗಾಗಿ ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೂ ಸಹ ನಾವು ತಿನ್ನುವಂತಹ ಆಹಾರವನ್ನ ವ್ಯರ್ಥ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ಅದು ಎಲ್ಲೇ ಇರ್ಬೋದು, ನಾವು ದುಡ್ಡು ಕೊಟ್ಟು ಹೋಟೆಲಲ್ಲಿ ತಿನ್ಬೇಕಾದ್ರೂ ಅಷ್ಟೆ. ಯಾಕೆ ಅಂತ ಅಂದ್ರೆ ಅದು ಭಗವಂತನಿಗೆ ನಾವು ಹಾಕುವಂತಹ ಆಹುತಿ. ಊಟ ಈಸ್ ನಥಿಂಗ್ ಬಟ್ ಭಗವಂತ ನಿನ್ನ ಪ್ರಸಾದ ಸ್ವೀಕಾರ ಮಾಡ್ತಿದ್ದೀನಿ, ಇದರಿಂದ ನನಗೆ ಶಕ್ತಿಯನ್ನ ಕೊಡು, ಹಾಗಾಗಿ ನಾನು ಈ ಆಹಾರವನ್ನ ಸೇವಿಸ್ತಾ ಇದ್ದೀನಿ ಅನ್ನೋ ಒಂದು ಆ ಬೇಸಿಕ್ ಪ್ರೇಯರ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಶ್ಲೋಕಗಳು ಹೇಳೋದಿಕ್ ಬರೋದಿಲ್ಲ, ನನಗೆ ಭಗವಂತನ ಬಗ್ಗೆ ಏನು ಹೇಳೋದಿಕ್ಕೆ ಮಂತ್ರ ಬರೋದಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ಹಾಗೆ ಗೊತ್ತಿಲ್ಲ, ಹೀಗೆ ಗೊತ್ತಿಲ್ಲ ಅಂತ ಸಾಕಷ್ಟು ಜನ ಹೇಳೋದುಂಟು. ಆದ್ರೆ ಭಗವಂತನಿಗೆ ಧನ್ಯವಾದ ಹೇಳೋದಕ್ಕಂತೂ ನಮ್ಮೆಲ್ಲರಿಗೂ ಬರುತ್ತೆ ಅಲ್ವಾ? ಹಾಗಿರ್ಬೇಕಾದ್ರೆ ನಾವ್ ಯಾಕೆ ಹೇಳಬಾರ್ದು? ನಾವ್ ಏನೇ ಊಟ ಮಾಡ್ಬೇಕಾದ್ರೂ ಭಗವಂತ ಇದು ನಿನ್ನ ಪ್ರಸಾದ, ಹಾಗಾಗಿ ನಾನು ಇದನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ನನ್ನ ದೇಹದಲ್ಲಿರುವಂತಹ ಭಗವಂತ ಇದು ಒಂದು ಆಹುತಿಯಪ್ಪ, ಇದನ್ನ ಸ್ವೀಕಾರ ಮಾಡಿ ವೈಶ್ವಾನರೋ ಬ್ರಹ್ಮ ಅಂತ ಹೇಳ್ತಾ ಹೋಗ್ತೀಯ. ಹಾಗಾಗಿ ವೈಶ್ವಾನರಾಗಿ ನನ್ನ ಜಠರಾಗ್ನಿಯಲ್ಲಿ ನೀನ್ ಕುಳಿತಿದ್ದೀಯಾ, ಇದರಲ್ಲಿ ನೀನು ನನ್ನನ್ನ ಚೆನ್ನಾಗಿ ಜೀರ್ಣಶಕ್ತಿಯನ್ನ ಮಾಡಿ ನನ್ನ ದೇಹಕ್ಕೆ ಶಕ್ತಿಯನ್ನ ಕೊಡು. ಯಾಕೆ ಅಂದ್ರೆ ನನ್ನ ದೇಹವನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಒಂದು ಕೃತಜ್ಞತಾ ಭಾವದಿಂದ ನಾವು ಆಹಾರವನ್ನ ಖಂಡಿತವಾಗ್ಲೂ ಸಹ ನಾವು ಸ್ವೀಕಾರ ಮಾಡಬಹುದು. ಅದೇ ರೀತಿ ಇಲ್ಲಿ ಯಜ್ಞದ ಬಗ್ಗೆ ಇವತ್ತು ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ಭಗವಂತ. ಆಕ್ಚುಲಿ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ಬಿಟ್ಟಿದ್ದಾನೆ. ಅಂದ್ರೆ ಇನ್ನು ಮುಂದೆ ಬರುತ್ತೆ, ಎಲ್ಲ ಜಾತಿ ಧರ್ಮ ಲಿಂಗದವರೂ ಸಹ ಯಜ್ಞ ಯಾಗಾದಿಗಳನ್ನ ಮಾಡಬಹುದು ಅಂತ. ಅದು ಮುಂದೆ ಬರುತ್ತೆ. ಆದ್ರೆ ಈಗ ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಯಾವುದು ರಾಜಸ, ಯಾವುದು ತಾಮಸ ಹಾಗೂ ಯಾವುದು ಸಾತ್ವಿಕ ಯಜ್ಞ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಯಜ್ಞ ಅಂತ ಅಂದ್ರೆ ಹೋಮಕುಂಡದಲ್ಲಿ ಕುತ್ಕೊಂಡು ಮಾಡೋದು ಮಾತ್ರ ಖಂಡಿತವಾಗ್ಲೂ ಯಜ್ಞ ಅಲ್ಲ. ಜ್ಞಾನವೂ ಸಹ ಒಂದು ಯಜ್ಞ. ಹಾಗಾಗಿ ಮುಂದೆ ದಾನದ ಬಗ್ಗೆ ಹಾಗೂ ತಪಸ್ಸಿನ ಬಗ್ಗೆ ಹೇಳ್ತಾ ಹೋಗ್ತಾನೆ ಭಗವಂತ. ಇಂದು ಯಜ್ಞದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಯಜ್ಞವೂ ಸಹ ನಾವು ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು, ಹೇಗಿದ್ರೆ ನಮಗೆ ಯಾವ ಫಲ ಬರುತ್ತೆ, ಇಂತಹ ವಿಚಾರಗಳನ್ನ ಇಲ್ಲಿ ಭಗವಂತ ವಿವರಣೆಯಾಗಿ ಎಳೆ ಎಳೆಯಾಗಿ ಹೇಗೆ ಆಹಾರದ ಬಗ್ಗೆ ವಿವರಣೆಯನ್ನ ಕೊಟ್ನೋ ಅದೇ ರೀತಿ ಈಗ ಯಜ್ಞದ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ಭಗವಂತ. ಅಫಲ ಆಕಾಂಕ್ಷಿಭಿಹಿ ಅಂದ್ರೆ ಫಲಾಕಾಂಕ್ಷೆಯೇ ಇರುವುದಿಲ್ಲ. ಯಜ್ಞವು ವಿಧಿ ದೀಕ್ಷಾ ಅಂದ್ರೆ ಶಾಸ್ತ್ರ ನಿರ್ದೇಶನದ ಪ್ರಕಾರ ಯಾವುದು ಇಜ್ಜತೆ ಆಚರಿಸಲಾಗುತ್ತದೆಯೋ, ವ್ಯಂ ಅಂದ್ರೆ ಆಚರಿಸಲ್ಪಡಬೇಕು, ಏವ ಖಂಡಿತವಾಗಿಯೂ, ಇತಿ ಹೀಗೆ, ಮನಸ್ಸನ್ನು ಸಮಾಧಾಯ ಸ್ಥಿರಗೊಳಿಸಿ, ಸಹ ಅದು ಸಾತ್ವಿಕ ಸತ್ವಗುಣದಲ್ಲಿರುವುದು. ಅಂದ್ರೆ 11ನೇ ಶ್ಲೋಕದಲ್ಲಿ ಭಗವಂತ ಸಾತ್ವಿಕ ಯಜ್ಞದ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಸಾತ್ವಿಕ ಯಜ್ಞ ಅಂತ ಅಂದ್ರೇನೆ ಮೊದಲನೇದು ಫಲಾಪೇಕ್ಷಣೆ ಇರಬಾರ್ದು. ಸಾತ್ವಿಕವಾದ ಯಜ್ಞ ಅಂತ ಅಂದ್ರೆ ಯಾವುದೇ ಆಸೆ ಆಕಾಂಕ್ಷೆ ಇರಬಾರ್ದು. ಆದ್ರೆ ನಮಗೂ ಗೊತ್ತು, ಒಂದ್ ಆಸೆ ಮಾತ್ರ ಇರಬೇಕು, ಭಗವಂತ ನೀನು ಬೇಕು. ಹಾಗಿದ್ರೆ ಇದು ಫಲಾಪೇಕ್ಷೆ ಆಗೋದಿಲ್ವಾ, ಆಸೆ ಆಗೋದಿಲ್ವಾ ಅಂದ್ರೆ ಖಂಡಿತ ಆಸೆ ಆಗೋದಿಲ್ಲ. ನಾವೆಲ್ಲರೂ ಮಕ್ಳಲ್ವಾ, ಅಪ್ಪ ಅಮ್ಮ ಬೇಕು ಅಂತ ಕೇಳೋದ್ರಲ್ಲಿ ಯಾವ ಆಸೆ ಇದೆ? ಅದು ನಮ್ಮ ಹಕ್ಕು ಅಂತಾನೆ ಹೇಳ್ಬೋದು ಅಲ್ವಾ? ಮಕ್ಳು ಅಂದ್ರೆ ಅಪ್ಪ ಅಮ್ಮ ನಮ್ಮವರು ಅಂತ ಹೇಗ್ ಹೇಳ್ತೀವೋ ಹಾಗೇನೆ ಇಲ್ಲಿ
ತಂದೆ ತಾಯಿಯಾಗಿ ನೀನಿದ್ದೀಯ. ನನಗ್ ನೀನ್ ಬೇಕು ಅಂತ ಕೇಳೋದ್ರಲ್ಲಿ ಸ್ವಾರ್ಥ ಖಂಡಿತವಾಗ್ಲೂ ಇಲ್ಲ. ಆದ್ರೆ ತಂದೆ ಆಸ್ತಿ ಬೇಕು, ತಂದೆ ಅಳು ಬೇಕು, ತಂದೆದಿನ್ನೇನೋ ಬೇಕು, ತಾಯಿದಿನ್ನೇನೋ ಬೇಕು ಅಂತ ಕೇಳೋದು ಖಂಡಿತವಾಗ್ಲೂ ತಪ್ಪು. ನಾವಿಲ್ಲಿ ತಂದೆಗೆ, ತಾಯಿಗೆ ಸಂಬಂಧಪಟ್ಟ ಯಾವ ವಸ್ತುನು ಕೇಳ್ತಾ ಇಲ್ಲ. ನಾವು ಕೇಳ್ತಿರೋದೇನು? ನೀನೇ ಬೇಕು. ಅಪ್ಪ ಅಮ್ಮನಾಗಿ ನಮಗೂ ಅಷ್ಟೇ ಅಲ್ವಾ? ಅಮ್ಮ ನೀನ್ ಬೇಕು, ಅಪ್ಪ ನೀನ್ ಬೇಕು ಅಂದ ತಕ್ಷಣ ನಮಗೇನು ನಮ್ಮ ಶಕ್ತಿ ಮೀರಿ ಮಕ್ಕಳಿಗೆ ಏನೆಲ್ಲ ಮಾಡ್ತೀವಿ, ಅದೇ ರೀತಿ ಭಗವಂತ ನಮ್ಮ ಜೀವನದಲ್ಲಿ ಏನೆಲ್ಲ ಚಮತ್ಕಾರಗಳನ್ನ ಮಾಡಬಹುದೋ ಅಷ್ಟೆಲ್ಲಾ ಚಮತ್ಕಾರಗಳನ್ನ ಖಂಡಿತವಾಗಿಯೂ ಭಗವಂತ ನಮ್ಮ ಜೀವನದಲ್ಲಿ ಮಾಡೇ ಮಾಡ್ತಾನೆ. ಯಾಕೆ ಅಂತ ಅಂದ್ರೆ ಒಂದೇ, ಯಾವುದೇ ರೀತಿಯಾದಂತಹ ಆಸೆ ಇರಬಾರ್ದು. ಹೇಳ್ತೀವಲ್ಲ, ಇವತ್ ನೋಡು ನಾನು ಇವತ್ತು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದೀನಿ, ನನಗೆ ಜ್ಞಾನ ಬಂದ್ಬಿಡ್ಬೇಕು, ನನಗೆ ಮೋಕ್ಷ ಬಂದ್ಬಿಡಬೇಕು, ಅಥವಾ ನನಗೆ ಮನೆ ಕಟ್ಬಿಡ್ಬೇಕು, ನನಗೆ ಲಕ್ಷ್ಮಿ ನಮ್ಮ ಮನೆಗೆ. ಕೆಲವ್ರು ಹೇಳೋದುಂಟು, ಲಕ್ಷ್ಮಿ ಕಾಲ್ ಮುರ್ಕೊಂಡ್ ಕೂತ್ಕೋಬೇಕು. ಲಕ್ಷ್ಮಿ ಯಾಕ್ರಿ ಕಾಲ್ ಮುರ್ಕೊಂಡ್ ನಿಮ್ ಮನೇಲಿ ಕೂತ್ಕೋಬೇಕು? ಲಕ್ಷ್ಮಿ ಬರ್ಬೇಕು ಅಂದ್ರೆ ಸರಿ ಅಪ್ಪ, ಕಾಲ್ ಮುರ್ಕೊಂಡ್ ಯಾಕೆ ಕೂತ್ಕೋಬೇಕು ನಿಮ್ ಮನೆಯಲ್ಲಿ? ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಸಾತ್ವಿಕವಾದ ಯಜ್ಞ ಅಂತ ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ. ಆದ್ರೆ ನೀನೇ ಬೇಕು ಅನ್ನುವಂತಹ ಆಸೆ ಇರುತ್ತೆ. ಭಗವಂತ, ಈ ಯಜ್ಞವನ್ನ ಮಾಡ್ತಾ ಇದ್ದೀನಿ, ನನಗ್ ಒಳ್ಳೇದ್ ಮಾಡು. ಅಂದ್ರೆ ನೀನ್ ನನ್ನ ಜೊತೆ ಇದ್ದು ಒಳ್ಳೇದ್ ಮಾಡು. ಹಾಗಿದ್ರೆ ಕೆಲವ್ರು ಕೇಳ್ತಾರೆ, ಈಗ ಯಾರೋ ಒಬ್ರು ಹೇಳ್ತಾರಪ್ಪ, ನನಗೆ ಆರೋಗ್ಯ ಸರಿ ಇಲ್ಲ, ಈಗ ಧನ್ವಂತರಿ ಹೋಮವನ್ನ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ. ಹಾಗಿದ್ರೆ ನನ್ನ ಆರೋಗ್ಯ ಸರಿ ಹೋಗ್ಲಿ ಅಂತ ನಾನೀಗ ಹೋಮ ಮಾಡ್ತಾ ಇದ್ದೀನಲ್ಲ, ಅದು ಹಾಗಿದ್ರೆ ಸಾತ್ವಿಕನಾ ಅಂತ ಅಂದ್ರೆ, ಅಲ್ಲಿ ಸಾತ್ವಿಕವಾದ ಆಸೆ ಇರ್ಬೇಕು. ಯಾವ ರೀತಿ ಗೊತ್ತಾ? ಭಗವಂತ, ಈಗ ನನಗೆ ಆರೋಗ್ಯ ಸರಿ ಇಲ್ಲ, ಆದ್ರೆ ನಾನು ಈ ಯಜ್ಞವನ್ನ ಮಾಡೋದ್ರಿಂದ ನನ್ನ ಆರೋಗ್ಯವನ್ನ ಸರಿ ಮಾಡು. ಯಾಕೆ ಅಂತ ಅಂದ್ರೆ, ನಾನು ನಿನ್ನನ್ನ ಅತಿ ಹೆಚ್ಚು ಜ್ಞಾಪಿಸ್ಕೋಬೇಕು, ನಿನ್ನ ಸೇವೆಯನ್ನ ಮಾಡ್ಬೇಕು, ಹಾಗಾಗಿ ನನ್ನ ಆರೋಗ್ಯವನ್ನ ಸರಿ ಮಾಡು ಅಂತ ಅಂತ ಕೇಳೋದು ಸಾತ್ವಿಕವಾದ ಆಸೆನೆ. ಹಾಗಾಗಿ ಇಲ್ಲಿ ಸಾತ್ವಿಕವಾದ ಆಸೆಗಳು, ಬಯಕೆಗಳು ಖಂಡಿತವಾಗ್ಲೂ ಇರಬೇಕು ಅಂತ ಹೇಳ್ತಾರೆ. ಒಂದೇ ನಿಮಿಷ. ಅಷ್ಟೇ ಅಲ್ಲದೆ ಇಲ್ಲಿ ವಿಧಿದೃಷ್ಟಯ ಅಂತ ಹೇಳ್ತಾರೆ. ಅಂದ್ರೆ ಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದರೋ ಅದೇ ರೀತಿ ಇಲ್ಲಿ ಅವರು ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ. ಅಂದ್ರೆ ಶಾಸ್ತ್ರದ ಪ್ರಕಾರ ಇದನ್ನ ಮಮಃ, ಇದು ನನ್ನದಲ್ಲ ತಂದೆ, ನಿನ್ನದು. ಹಾಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅನ್ನೋ ಹಾಗೆ ಎಲ್ಲವನ್ನ ನಿನಗೇ ಹಾಕಿ ನಾನು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದೀನಿ, ದಯವಿಟ್ಟು ಇದನ್ನ ನೀನು ಸ್ವೀಕಾರ ಮಾಡು ಅಂತ ಹೇಳ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಎಷ್ಟವ್ಯ ಮೇ ಎಷ್ಟವ್ಯ ಮೇ ವೇತಿ ಅಂತ ಅಂದ್ರೆ, ಇದು ನನ್ನ ಕರ್ತವ್ಯ, ದಿಸ್ ಇಸ್ ಮೈ ಡ್ಯೂಟಿ ಅಂತ ಮಾಡ್ಬೇಕು. ಅಂದ್ರೆ ಭಗವಂತ ಹೇಳ್ತಾನಲ್ವಾ, ನಿನ್ನ ಕರ್ತವ್ಯವನ್ನ, ನಿನ್ನ ಕರ್ಮವನ್ನ ಮಾಡು ಅಂತ. ಹಾಗೆ ನಾನು ಇದು ನನ್ನ ಕರ್ತವ್ಯ, ಹಾಗಾಗಿ ನಾನು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ, ಯಾಕೆ ಇದನ್ನ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಕೆಲವರು ಪೂಜೆ ಪುನಸ್ಕಾರ ಯಜ್ಞಗಳನ್ನ ಮಾಡ್ತಾರೆ ಯಾವಾಗ ಗೊತ್ತಾ? ಮನೇಲಿ ಎಲ್ಲಾ ಮಕ್ಕಳು ಮರಿ ಎಲ್ಲಾ ಬರ್ತಾ ಇದಾರೆ, ರಜಕ್ಕೋಸ್ಕರ ಬರ್ತಾ ಇದಾರೆ, ಹಾಗಾಗಿ ನಾವು ಯಜ್ಞ ಯಾಗಾದಿಗಳನ್ನ ಮಾಡ್ಬಿಡೋಣ. ಅಥವಾ ಎಲ್ರೂ ಸೇರ್ತಾ ಇದೀವಿ, ನನ್ನ ಹತ್ರ ಹಣ ಇದೆ, ಹಾಗಾಗಿ ಯಜ್ಞಗಳನ್ನ ಮಾಡೋಣ. ಖಂಡಿತ ಅಲ್ಲ, ಆ ರೀತಿ ಮಾಡ್ಬಾರ್ದು. ಅಂದ್ರೆ ಈಗ ನಾವ್ ಅನ್ಬೋದು, ಅಯ್ಯೋ ಇಲ್ಲ, ನಮ್ ಮಗ ಫಾರಿನ್ ಅಲ್ಲಿ ಇರ್ತಾರೆ, ಮಕ್ಳು ಮೊಮ್ಮಕ್ಳು ಎಲ್ಲ ಬಂದಾಗ ನಾವು ಯಜ್ಞ ಯಾಗಾದಿಗಳನ್ನ ಮಾಡೋದು ತಪ್ಪಾ ಅಂದ್ರೆ, ಇಲ್ಲ, ಅವರೆಲ್ಲ ಬಂದಾಗ ಯಜ್ಞ ಯಾಗಾದಿಗಳನ್ನ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಈ ಯಜ್ಞ ಟೈಮ್ ಪಾಸಿಗೋಸ್ಕರ ಇರಬಾರ್ದು. ಅಯ್ಯೋ ಭಗವಂತ ನೋಡು,
ನನ್ನ ಮಕ್ಕಳು ವಿದೇಶದಲ್ಲಿದ್ರೂ ಸಹ ನನ್ನನ್ನ ನೋಡೋದಿಕ್ಕೆ ಬಂದಿದ್ದಾರೆ. ಹಾಗಾಗಿ ನಾನು ನಿನಗೆ ಧನ್ಯವಾದವನ್ನ ಹೇಳ್ಬೇಕು. ಹಾಗಾಗಿ ನಾನು ಅವರೆಲ್ಲ ಬಂದಾಗ ನಿನಗೆ ಧನ್ಯವಾದದ ರೂಪದಲ್ಲಿ ದಿಸ್ ಈಸ್ ಮೈ ಡ್ಯೂಟಿ. ನಾನ್ ನಿನಗೆ ಥ್ಯಾಂಕ್ ಯು ಹೇಳೋದು. ಹಾಗಾಗಿ ನಾನು ಈ ಯಜ್ಞ ಯಾಗಾದಿಗಳನ್ನ ಮಾಡ್ತೀನಿ ಅನ್ನುವಂತಹ ಮನಸಂಕಲ್ಪ ಇರ್ಬೇಕು. ಎಲ್ರೂ ಬರ್ತಾ ಇದ್ದಾರೆ ಮಾಡೋಣ, ಎಲ್ರೂ ಬರ್ತಾ ಇದ್ದಾರೆ ಮಾಡೋಣ ಅಲ್ಲ. ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಜೊತೆಗಿದ್ದೀವಿ. ಯಾಕೆ ಅಂದ್ರೆ ಸಂಬಂಧಗಳ ಬೆಲೆನೇ ಇರೋದಿಲ್ಲ ಎಷ್ಟೋ ಜನಕ್ಕೆ. ಆದ್ರೆ ನನ್ನ ಮಕ್ಕಳು ಎಲ್ಲ ಸಂಬಂಧದ ಬೆಲೆ ಇಟ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಧನ್ಯವಾದದ ರೂಪದಲ್ಲಿ ಈ ಯಜ್ಞ ಯಾಗಾದಿಗಳನ್ನ ಮಾಡೋಣ. ಅದನ್ನೇ ಹೇಳಿದ್ದು, ಯಜ್ಞ ಟೈಮ್ ಪಾಸ್‌ಗೋಸ್ಕರ ಅಲ್ಲ. ಅವನಿಗೆ ಧನ್ಯವಾದ ಹೇಳೋ ರೀತಿಯಲ್ಲಿ ಇರ್ಬೇಕು. ಹಾಗೇನೆ ಯಾಕೆ ಇದು ಟೈಮ್ ಪಾಸ್‌ಗಲ್ಲ ಅಂದ್ರೆ, ಮನಸ್ಸಮಾಧಾಯ ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಮನಸ್ಸು ಸಮಾಧಾನದಿಂದ, ಇಷ್ಟದಿಂದ ನಾವು ಈ ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕು. ಅಯ್ಯೋ! ಹೊಗೆ ಇದೆಯಪ್ಪ, ಮನೆ ಎಲ್ಲ ಹಾಳಾಗತ್ತಪ್ಪ, ಮನೆ ಎಲ್ಲ ಕಪ್ಪಾಗೋಗ್ಬಿಡತ್ತಪ್ಪ, ಇವ್ರೇನೋ ಈ ಯಜ್ಞ, ಆ ಯಜ್ಞ ಅಂತಾರೆ, ಹಾಗೆ ಹೀಗೆ ಅಂತ ಮನ್ಸಲ್ಲಿ ಏನೇನೋ ಗೊಂದಲ ಇಟ್ಕೊಂಡು ನಾವು ಯಜ್ಞ ಯಾಗಾದಿಗಳನ್ನ ಮಾಡಬಾರದು. ಹಾಗೇನೆ ಮಾಡಿಸುವವರೂ ಸಹ ಶಾಸ್ತ್ರದಲ್ಲಿ ಹೇಗೆ ಇದೆಯೋ ಹಾಗೇ ಮಾಡಿಸಬೇಕು. ಈಗ ಹಂಗಂದ ತಕ್ಷಣ ನಮ್ಗೆ ಒಂದು ಡೌಟ್ ಬಂದ್ಬಿಡತ್ತೆ. ನಮಗೆ ಶಾಸ್ತ್ರನೇ ಗೊತ್ತಿಲ್ಲ, ಆದ್ರೆ ಇಲ್ಲಿ ಶಾಸ್ತ್ರದಲ್ಲಿ ಇರೋ ಹಾಗೆ ಅಂತಾರಲ್ಲ, ಯಾವ ಪುರೋಹಿತರು ಚೆನ್ನಾಗಿ ಪೂಜೆ ಮಾಡ್ತಾರೋ ಅವ್ರ ಕೈಲಿ ಮಾಡಿಸ್ತೀವಪ್ಪ, ನಮಗೇನ್ ಗೊತ್ತಾಗತ್ತೆ? ಅದಕ್ಕೇನೆ ಹೇಳ್ತಾ ಹೋಗ್ತಾರೆ, ನಾವು ಯಾವುದೇ ರೀತಿಯಾದಂತಹ ಯಜ್ಞ ಯಾಗಾದಿಗಳಿಗೆ ಕುತ್ಕೋಬೇಕಾದ್ರೆ ಮೊದ್ಲೇ ನಾವು ಸಂಕಲ್ಪ ಮಾಡ್ಬಿಡ್ಬೇಕು. ಭಗವಂತ, ನಾನು ಯಾವುದೇ ರೀತಿಯಾದಂತಹ ವೇದಗಳನ್ನು, ಶಾಸ್ತ್ರಗಳನ್ನು ನಾನು ಕಲ್ತಿಲ್ಲ, ನನಗ್ ಗೊತ್ತಿಲ್ಲ. ಇವರ ಮುಖೇನ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಇವರ ಕೈಯಲ್ಲಿ ಸರಿಯಾದ ಮಾರ್ಗದಲ್ಲಿ ನನಗೆ ಮಾರ್ಗವನ್ನ ತೋರಿಸು. ಯಾಕೆ ಅಂತ ಅಂದ್ರೆ, ಇತ್ತೀಚೆಗೆ ಯಜ್ಞ, ಯಾಗ ಇದೆಲ್ಲ ಫ್ಯಾಷನ್ ಆಗೋಗ್ಬಿಟ್ಟಿದೆ. ಹೋಗೋದು, ಎಲ್ರು ಕೂತ್ಕೊಳ್ಳೋದು, ಹೇಗ್ ಬೇಕೋ ಹಾಗೆ ಯಜ್ಞ ಯಾಗಾದಿಗಳನ್ನ ಮಾಡೋದು. ಖಂಡಿತ ಅದು ಸರಿಯಾದ ಕ್ರಮವೇ ಅಲ್ಲ. ಇನ್ನೂ ಕೆಲವು ಹೇಳ್ಬೇಕು ಅಂತ ಅಂದ್ರೆ, ಆ ಊಟ ಮಾಡಿರ್ತಾರೆ, ತಿಂಡಿ ತಿಂದಿರ್ತಾರೆ, ಅಥವಾ ಯಾವುದೋ ಒಂದು ಮೈಲಿಗೆಯ ಬಟ್ಟೆಯನ್ನ ಹಾಕೊಂಡಿರ್ತಾರೆ. ಅದೇ ಬಟ್ಟೆಯಲ್ಲಿ ಯಜ್ಞ ಯಾಗಾದಿಗಳಿಗೆ ಕೂತ್ಕೊಳ್ತಾರೆ ಅಲ್ವಾ? ಎಲ್ಲೋ ಸಾಮೂಹಿಕ ಯಜ್ಞ ಮಾಡ್ತಾರಂತೆ, ನಮ್ ಕೈಲಿ ಯಜ್ಞ ಮಾಡಿಸ್ತಾರಂತೆ, ನಾನು ಕೂತ್ಕೊಂತೀನಿ. ಏನೋ ಒಂದಿಷ್ಟು ಆಹುತಿ ಹಾಕಕ್ಕೆ ಕೊಡ್ತೀನಿ, ಫೋಟೋಗ್ ಹಾಕಕ್ಕೆ, ಸ್ಟೇಟಸ್‌ಗೆ ಹಾಕಕ್ಕೆ ನಾನು ಕೂತ್ಕೊಂತೀನಿ, ಹೋಮ ಮಾಡ್ತೀನಿ. ನೋ. ಇದು ಖಂಡಿತವಾಗ್ಲೂ ಸಾತ್ವಿಕವಾದ ಯಜ್ಞ ಆಗೋದೇ ಇಲ್ಲ. ನಿಮಗೆ ಆ ಯಜ್ಞದಿಂದ ಖಂಡಿತವಾಗ್ಲೂ ಸಾತ್ವಿಕವಾದ ಫಲ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಹೇಗೆ ಮಾಡಬೇಕು ಯಜ್ಞವನ್ನ? ಯಜ್ಞವನ್ನ ಮಾಡುವಾಗ ಮೌನವಾಗಿ ಮಾಡ್ಬೇಕು. ಯಜ್ಞವನ್ನ ಮಾಡ್ಬೇಕಾದ್ರೆ ಮೌನವಾಗಿ ಮಾಡ್ಬೇಕು ಅಂದ್ರೆ ಮಾತಾಡ್ಬಾರ್ದಾ? ಸುಮ್ನೆ ಕೂತ್ಕೋಬೇಕಾ? ನಮ್ಮಲ್ಲಿ ಅದೊಂದಲ್ವಾ? ಮೌನ ಅಂದ ತಕ್ಷಣ ಮಾತಾಡಬಾರದು ಅಂತ ತಿಳ್ಕೊಂಡ್ಬಿಡ್ತೀವಿ. ಇಲ್ಲ, ಮೌನ ಅಂದ್ರೆ ಮನನ. ಮನಸ್ಸಿನಲ್ಲಿ ನಾನು ಯಾವ ದೇವರಿಗೆ ಹೋಮವನ್ನ ಮಾಡ್ತಾ ಇದ್ದೀನಿ, ಆ ದೇವರನ್ನ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಕೊಂಡು, ಭಗವಂತ ನೀನ್ ನನ್ನ ಮನಸ್ಸಿನಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ನಾನು ನಿನಗೆ ಆಹುತಿಯನ್ನ ಹಾಕ್ತಾ ಇದ್ದೀನಿ. ನನ್ನ ಎಲ್ಲ ಕರ್ಮಗಳನ್ನ ಕಳಿ. ನನಗೇನೂ ಬೇಡ ತಂದೆ ಈ ಯಜ್ಞದ ಫಲವಾಗಿ. ಏನೂ ಬೇಡ. ನನಗೆ ನೀನು ಬೇಕು ಅಷ್ಟೆ. ನನಗೆ ಯಾವುದೇ ರೀತಿಯಾದಂತಹ ಫಲದ ಆಕಾಂಕ್ಷೆ ಇಲ್ಲದಂತೆ ನಾನು ಈ ಯಜ್ಞವನ್ನ ಮಾಡ್ತಾ ಇದ್ದೀನಿ. ಅದು ಮನಸ್ಸಿನಲ್ಲಿ ಇರ್ಬೇಕು, ಮೌನವಾಗಿ ಇರ್ಬೇಕು. ಮೌನ ಅಂದ್ರೆ ಮನಸ್ಸಿನಲ್ಲಿ ಮನನ ಮಾಡ್ತಾ ಇರ್ಬೇಕು. ಭಗವಂತ 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 ಭಗವಂತ. ಅದು ಬಿಟ್ಟು ಯಜ್ಞವನ್ನ ಮಾಡ್ತಾ ಇರುತ್ತೆ. ಈಗ ನೀವು ಬಂದ್ರ, ಈಗ ನೋಡು ನಾನು ಕರೆಕ್ಟಾಗಿ ಆಹುತಿ ಹಾಕ್ತೀನಿ, ಆವಾಗ ನೀನ್ ಫೋಟೋ ತೆಗಿಬೇಕು. ಖಂಡಿತ ಅಲ್ಲ ಕಣ್ರಿ. ಅದಕ್ಕೆ ಹೇಳಿದ್ದು, ಈಗಿನ ಕಾಲದಲ್ಲಿ ಯಜ್ಞ ಅಂದ್ರೆ ಫ್ಯಾಷನ್ ಆಗೋಗ್ಬಿಟ್ಟಿದೆ. ಇಲ್ಲ, ಶಾಸ್ತ್ರದಲ್ಲಿ ಹೇಗಿದೆಯೋ ಹಾಗಿರ್ಬೇಕು.
ಶಾಸ್ತ್ರದಲ್ಲಿ ಏನಿದೆ? ನಿಜವಾದ ಒಂದು ಯಜ್ಞವನ್ನ ಮಾಡ್ತೀವಿ ಅಂದ್ರೆ 18 ಜನ ಇರಬೇಕು. ಆ 18 ಜನ ಯಾರಪ್ಪ ಅಂತ ಅಂದ್ರೆ 4 ಜನ ಋಗ್ವೇದದವರು, 4 ಜನ ಯಜುರ್ವೇದದವರು, 4 ಜನ ಸಾಮವೇದದವರು ಹಾಗೂ ಒಬ್ಬರು ಯಜ್ಞದ ಮುಖ್ಯಸ್ಥರಾಗಿದ್ರೆ ಅವರಿಗೆ 3 ಜನ ಸಹಾಯಕರು. ಅಂದ್ರೆ ಅವರು ಮಂತ್ರ ಹೇಳ್ತಾ ಇರ್ತಾರೆ. ಆ ಯಜ್ಞ ಯಾಗಾದಿಗಳಿಗೆ ಏನ್ ಬೇಕೋ ಅದೆಲ್ಲ ಕೊಡೋದು. ಒಟ್ಟು ಎಷ್ಟ್ ಜನ ಆದ್ರಪ್ಪ ಅಂದ್ರೆ 16 ಜನ ಆದ್ರು. ಇನ್ನಿಬ್ರು ಯಾರಪ್ಪ ಅಂದ್ರೆ ಯಜ್ಞಕ್ಕೆ ಕುಳಿತುಕೊಳ್ಳುವ ಯಜಮಾನ ಮತ್ತು ಯಜಮಾನಿ. ಇವ್ರಿಷ್ಟು ಜನ ಸೇರಿ 18 ಜನ ಆಗ್ತಾರೆ. ಆ 18 ಜನ ಸೇರಿ ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕು. ಇದು ಸರಿಯಾಗಿ ಶಾಸ್ತ್ರದಲ್ಲಿ ಇರೋ ಹಾಗೆ. ಅದು ಬಿಟ್ಟು ಸಾಮೂಹಿಕ ಯಜ್ಞ, ಯಾರ್ ಬೇಕಾದ್ರೂ ಬರ್ಬೋದು, ಯಾರ್ ಬೇಕಾದ್ರೂ ಆಹುತಿ ಹಾಕ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾ ಹೇಳದ್ನಲ್ಲ, ತಿಂತಾ ಇರ್ತಾರೆ. ಹಾ, ಯಜ್ಞ ನಿಮ್ದು ಹೆಸರು ಬಂತು, ಕೈ ತೊಳ್ಕೊ ಕೂತ್ಕೋ ಯಜ್ಞ ಮಾಡು. ನೋ, ಖಂಡಿತವಾಗ್ಲೂ ಅದೆಲ್ಲ ಯಜ್ಞವೇ ಅಲ್ಲ. ಹಾಗಾಗಿ ನಿಮಗೆ ಯಜ್ಞದಿಂದ ಸಾತ್ವಿಕವಾದ ಫಲ ಬರಬೇಕು ಅಂತ ಅಂದ್ರೆ ಶಾಸ್ತ್ರದಲ್ಲಿ ಏನಿದೆಯೋ ಅದೆಲ್ಲವುದೂ ಸಹ ಇರಬೇಕು. ಅದರ ಜೊತೆ ಇದು ನನ್ನ ಕರ್ತವ್ಯ ಅಂತ ಮಾಡಬೇಕು. ಅದರ ಜೊತೆ ಅದರಿಂದ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇರಬಾರದು. ಈಗ ಯಾಕೆ ಜನ ಯಜ್ಞ ಮಾಡ್ತಾರಂದ್ರೆ ಫೋಟೋ ತಗೊಳಕ್ಕೆ, ಸ್ಟೇಟಸ್‌ಗೆ ಹಾಕೋದಿಕ್ಕೆ ಅಲ್ವಾ? ನಾನೂ ಇಂಥ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಾನೂ ಹೋಮ ಮಾಡಿದ್ದೆ. ಖಂಡಿತ ಅಲ್ಲ. ಯಜ್ಞ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ನಾನು ಮತ್ತು ನನ್ನ ಭಗವಂತ ಇಬ್ಬರೇ ಇರ್ಬೇಕು. ಬೇರೆ ಯಾರಿಗೂ ಸಹ, ಬೇರೆ ಯಾವುದಕ್ಕೂ ಸಹ, ಬೇರೆ ಯಾವುದೋ ಮನರಂಜನೆಗೂ ಸಹ ಆ ಯಜ್ಞ ಮೂಲ ಆಗ್ಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಅದು ಮುಂದುವರೆದು ಇನ್ನೂ ಹೇಳ್ತಾ ಹೋಗ್ತಾನೆ ಭಗವಂತ. ಅಭಿಸಂದಯ ಅಪೇಕ್ಷಿಸುತ್ತಾ ತು ಆದರೆ ಫಲವನ್ನ ದಂಬದ ಅರ್ಥಂ ಉದ್ದೇಶಕ್ಕಾಗಿ ಅಪಿ ಕೂಡ ಚ ಮತ್ತು ಏವ ಖಂಡಿತವಾಗಿಯೂ ಯತ್ ಯಾವುದೇ ಇಜ್ಜತೆ ಆಚರಿಸಲಾಗುತ್ತದೆಯೋ ಭರತ ಶ್ರೇಷ್ಠನೇ ತಂ ಆ ಯಜ್ಞವನ್ನ ವಿಧಿ ತಿಳಿ ರಾಜಸ ಗುಣದಲ್ಲಿ ಇರುವಂತಹವರು. ನೀನು ಭರತ ವಂಶದಲ್ಲೇ ಶ್ರೇಷ್ಠನಾಗಿ ಹುಟ್ಟಿದೀಯಾ. ಭರತ ವಂಶ ಅಂತಾನೆ ಯಾಕೆ ಹೇಳ್ತಾನೆ ಭಗವಂತ ಇಲ್ಲಿ ಅಂತ ಅಂದ್ರೆ, ನೀನು ಜ್ಞಾನದ ಭಂಡಾರವನ್ನ ಹೊತ್ಕೊಂಡಿದ್ಯಾ. ನಿನಗ್ ಜ್ಞಾನ ಇದೆ, ನಿನಗ್ ಬುದ್ಧಿ ಇದೆ, ನಿನಗ್ ಅರಿವಿದೆ, ನಿನಗೆ ತಿಳಿವಿದೆ. ಹಾಗಾಗಿ ನಾನು ಈ ಎಲ್ಲ ವಿಷಯವನ್ನ ನಿನಗ್ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ, ನಾನು ಬೇರೆ ಯಾರಿಗಾದ್ರೂ ಇದನ್ನ ಉಪದೇಶ ಮಾಡಿದ್ರೆ ಅಯ್ಯೋ ಇದಾ ಅಂತ ಹೇಳ್ತಾರೆ. ಆದ್ರೆ ನಿನ್ನ ಮೂಲಕ ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಯಾವುದು ರಜೋಗುಣ, ಯಾವುದು ತಮೋಗುಣ, ಯಾವುದು ಸಾತ್ವಿಕ ಗುಣದ ಯಜ್ಞ ಅಂತ. ಹಾಗೇನೆ ಇಲ್ಲಿ ನೋಡು, ನಾನು ನಿನಗೆ ರಾಜಸ ಗುಣದ ಯಜ್ಞವನ್ನ ಹೇಳ್ತಾ ಇದ್ದೀನಿ. ಮೊದಲನೇದು ಅಭಿಸಂಧಯತು ಫಲಂ. ನೋಡು, ನಾನು ಇವತ್ತು ಧನ್ವಂತರಿ ಹೋಮವನ್ನ ಮಾಡ್ತಾ ಇದ್ದೀನಿ, ನನಗೆ ಆರೋಗ್ಯ ಕೊಟ್ಬಿಡು. ಯಾಕೆ ಆರೋಗ್ಯ ಬೇಕು? ನಾನು ನೆಕ್ಸ್ಟ್ ಫಾರಿನ್ ಟ್ರಿಪ್ ಹೋಗ್ಬೇಕು, ನಾನು ಮಜಾ ಮಾಡಕ್ಕೆ. ಅದಕ್ಕೋಸ್ಕರ ನನ್ನ ಆರೋಗ್ಯ ಸರಿ ಹೋಗ್ಬೇಕು. ಹಾಗಾಗಿ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದೀನಿ. ನೋಡಿ, ಸಾತ್ವಿಕ ಗುಣದವರು ಹಾಗೆ ಕೇಳಿದ್ರು, ಹೌದು ನನಗೆ ಆರೋಗ್ಯ ಬೇಕು ಅಂತ. ಆದ್ರೆ ಅದರ ಹಿಂದೆ ಇದ್ದಿದ್ದು ಭಗವಂತ ನಿನ್ನ ಸೇವೆ ಮಾಡಬೇಕು, ನಿನ್ನ ಪೂಜೆಯನ್ನ ಮಾಡಬೇಕು, ನಿನ್ನ ಪುನಸ್ಕಾರವನ್ನ ಮಾಡಬೇಕು, ನಾನು ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನೋದಿತ್ತು. ಆದ್ರೆ ಇಲ್ಲಿ ರಜೋಗುಣದವರು ಮಾಡ್ತಾ ಇದ್ದಾರೆ. ಯಾಕೆ? ನನಗೆ ಆರೋಗ್ಯ ಬೇಕು, ನಾನು ಎಂಜಾಯ್ ಮಾಡೋದಿಕ್ಕೋಸ್ಕರ. ಅಥವಾ ನನಗೆ ಬೇಕು 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 ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ದೀನಿ, ನನಗೆ ಬೇಕಾದವ್ರನ್ನೆಲ್ಲ ಕರಿತಾ ಇದ್ದೀನಿ, ಒಂದಷ್ಟು ಫೋಟೋ ಸೆಷನ್ಸ್ ಆಗುತ್ತೆ, ಎಲ್ರು ನನ್ನನ್ನು ಹೊಗಳ್ತಾರೆ. ಹಾಗೆ ನನಗೆ ಮತ್ತೆ ನಮ್ಮವರಿಗೆ ಮಾತ್ರ ಒಳ್ಳೇದ್ ಮಾಡಪ್ಪ. ಖಂಡಿತ ಇಲ್ಲ. ನನಗೆ ಮತ್ತು ನಮ್ಮವರಿಗೆ ಮಾತ್ರ ಅಂತ ಅಂದ್ರೆ ಅಲ್ಲಿಗೆ ಅರ್ಥ ನೀನು ರಾಜಸ ಗುಣದಲ್ಲಿ ಇದೀಯಾ. ಹಾಗೆ ದಂಬಾರ್ಧಮಪಿ ಅಂದ್ರೆ ಬರೀ ದಂಬಾಚಾರ ಇರುತ್ತೆ. ಅಲ್ಲಿ ಕೇವಲ ಜನ ಇರ್ತಾರೆ, ಆದ್ರೆ ಆ ಜನರಲ್ಲಿ ಭಕ್ತಿನೇ ಇರೋದಿಲ್ಲ.
ಯಾಕೆ ಇಲ್ಲಿ ಪದೇ 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 ಈ ಮಾತನ್ನ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಮೊದಲನೇದಾಗಿ ಬೇಕಾಗಿರುವುದು ಶ್ರದ್ಧೆ. ಈಗ ಕೆಲವರು ನಾವ್ ಅನ್ಕೊಂತೀವಿ, ಅಯ್ಯೋ ನನಗೆ ಯಜ್ಞ ಯಾಗಾದಿಗಳನ್ನ ಮಾಡೋದಿಕ್ಕೆ ನನಗೆ ದುಡ್ಡಿಲ್ಲ, ನನಗೆ ಕಾಸಿಲ್ಲ, ನಾನು ಹೋಮ ಹವನವನ್ನ ಮಾಡುವಷ್ಟು ಶಕ್ತಿ ಇಲ್ಲ. ಇನ್ನು ಕೆಲವರು ಪಾಪ ಹೆಣ್ಮಕ್ಳು ಹೇಳೋದುಂಟು, ನಮ್ಮ ಮನೇಲಿ ನಮ್ಮ ಅತ್ತೆ ಒಪ್ಪೋದಿಲ್ಲ, ನಮ್ಮ ಮನೆಯವ್ರು ಒಪ್ಪೋದಿಲ್ಲ, ನನ್ ಗಂಡಂಗ್ ಇಷ್ಟ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ, ಆದ್ರೆ ನನಗ್ ಇಷ್ಟ, ನಾನು ಹೇಗ್ ಮಾಡ್ಬೇಕು ಅಲ್ವಾ? ಸಾಮಾನ್ಯವಾಗಿ ಹೆಣ್ಮಕ್ಳು ಫೇಸ್ ಮಾಡುವಂತಹ ಪ್ರಾಬ್ಲಮ್ ಇದು. ಹಾಗೇನೆ ಕೆಲವರು, ಅಯ್ಯೋ ನನಗ್ ತುಂಬಾ ಇಷ್ಟ ಆದ್ರೆ ನನ್ನ ಹೆಂಡತಿಗೆ ಇಷ್ಟ ಇಲ್ಲ, ನನ್ನ ಮಕ್ಕಳಿಗೆ ಇಷ್ಟ ಇಲ್ಲ, ನಾನು ಪೂಜೆ ಪುನಸ್ಕಾರ ಹೋಮ ಹವನ ಮಾಡಿದ್ರೆ ಮನೇಲಿ ಗಲಾಟೆ ಆಗುತ್ತೆ ಅಂತ ಹೇಳೋರು ಸಹ ಇದಾರೆ. ಹಾಗಿದ್ರೆ ಹೇಗ್ ಮಾಡ್ಬೇಕು? ಕೇವಲ ಶ್ರದ್ಧೆ. ನಾನ್ ಹೇಳದ್ನಲ್ಲ, ನೀನು ಆಹಾರವನ್ನ ಸ್ವೀಕಾರ ಮಾಡ್ತಿದ್ಯಾ ಅಂದ್ರೆ ಅದು ಸಾತ್ವಿಕ ಆಹಾರವಾಗಿ ಭಗವಂತನಿಗೆ ನೈವೇದ್ಯ ಮಾಡಿ, ಆ ನೈವೇದ್ಯದ ತಟ್ಟೆಯನ್ನ ನೀನು ಇಟ್ಕೊಂಡು, ಭಗವಂತ ನಿನಗೆ ನೈವೇದ್ಯ ಮಾಡಿದಂತಹ ಆಹಾರವನ್ನ ನನ್ನಲ್ಲಿರುವ ನಿನಗೆ ಆಹುತಿಯನ್ನ ಹಾಕ್ತಾ ಇದ್ದೀನಿ ಅಂತ ಮೌನವಾಗಿ, ಅಂದ್ರೆ ಮನಸ್ಸಿನಲ್ಲಿ ಮನನ ಮಾಡ್ತಾ 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 ನಾನು ಒಂದೊಂದು ತುತ್ತನ್ನ ತಿಂತಾ ಇದ್ದೀನಿ, ಭಗವಂತ ಥ್ಯಾಂಕ್ ಯು. ಎಷ್ಟೋ ಜನಕ್ಕೆ ಆಹಾರ ಇರಲ್ಲ, ನನಗ್ ನೀನ್ ಆಹಾರ ಕೊಡ್ತಾ ಇದೀಯ. ಎಷ್ಟೋ ಜನ ಪಾಪ ಬಿಸ್ಲಲ್ಲಿದ್ದಾರೆ, ನಾನ್ ನೋಡು ಮನೇಲಿ ಆರಾಮಾಗಿ ತಂಪಾಗಿ ಕುಳಿತು ನಾನು ಊಟ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಈ ಆಹಾರಕ್ಕೋಸ್ಕರ ಕಷ್ಟ ಪಡ್ತಾರೆ. ಎಷ್ಟೋ ಜನಕ್ಕೆ ತಿನ್ನೋದಿಕ್ ಆಹಾರ ಇರೋದಿಲ್ಲ, ನೀನ್ ನನಗೆ ತಿನ್ನಕ್ ಆಹಾರ ಕೊಟ್ಟಿದ್ಯಾ, ಒಳ್ಳೆ ಮನೆ ಕೊಟ್ಟಿದ್ಯಾ. ಈ ರೀತಿ ಪ್ರತಿಯೊಂದಕ್ಕೂ ಸಹ ಧನ್ಯವಾದ ಹೇಳ್ತಾ ಹೇಳ್ತಾ ನೀನು ಒಂದೊಂದು ತುತ್ತು ಆಹಾರವನ್ನ ಸ್ವೀಕಾರ ಮಾಡ್ತಿದ್ಯಾ ಅಂದ್ರೆ ಅದೇ ಸಾತ್ವಿಕ ಯಜ್ಞಕ್ಕೆ ಸಮ. ನೀನ್ ಇನ್ನೇನೋ ಮತ್ತೊಂದೋ ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ನೋಡಿ ನಮ್ಮಲ್ಲಿ ಮೌನದಲ್ಲಿ ಊಟ ಮಾಡು ಅಂತಾರೆ. ನಾವೇನ್ ಅನ್ಕೊಂತೀವಿ ಮೌನದಲ್ಲಿ ಅಂದ್ರೆ ನನಗೆ ಬೇಕು, ಬೇಡ, ಸಾಕು, ಏನೂ ಮಾತೇ ಆಡಬಾರ್ದು, ಸೈಲೆಂಟ್ ಆಗಿ ಊಟ ಮಾಡ್ಬೇಕು ಅಂತ ಅನ್ಕೊಂತೀವಿ. ನೋ, ನೀನು ಸೈಲೆಂಟ್ ಆಗಿ ಊಟ ಮಾಡು ಅಂತ ಹೇಳ್ತಿಲ್ಲ. ಮೌನ ಅಂದ್ರೆ ಮನನ. ಕೆಲವರು ಮೌನ ವ್ರತ ಮಾಡೋದುಂಟು. ಅಯ್ಯೋ ನಾನೇನೂ ಮಾತಾಡಲ್ಲಪ್ಪ, ಮಾತಾಡಲ್ಲ ಅಂತ ಅನ್ಬಿಟ್ಟು ಮನ್ಸಲ್ಲೇ ನೀನ್ ಎಲ್ರಿಗೂ ಬೈಕೊಳ್ತಾ ಇದ್ರೆ ವಾಟ್ ಈಸ್ ದ ಯೂಸ್? ನೀನು ಮೌನದಲ್ಲಿದ್ಯಾ ಅಂದ್ರೆ ಪ್ರತಿ ಕ್ಷಣ, ಪ್ರತಿ ಉಸಿರು ಸಹ ನೀನು ಭಗವಂತನನ್ನ ಮನನ ಮಾಡ್ಕೊಳ್ತಾ ಇರ್ಬೇಕು. ಅಯ್ಯೋ ಭಗವಂತ ನೀನಿದ್ಯಾ, 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 ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಮ್ಮಿನೇ ರೀ. ಹಾಗೆ ಇಲ್ಲಿ 2ನೇ ಸಾಲಲ್ಲಿ ಹೇಳ್ತಾ ಹೋಗ್ತಾನೆ, ಇಂತಹ ಆಸೆಯನ್ನ ಇಟ್ಕೊಂಡು ನೀನು ಯಾವುದೇ ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಇದು ರಾಜಸ ಗುಣದಲ್ಲಿ ಇರತ್ತೆ. ಅಂದ್ರೆ ನಿನಗೆ ಯಾವುದೇ ರೀತಿಯಾದಂತಹ ಆಸೆ, ಆಕಾಂಕ್ಷೆಗಳು ಈ ಯಜ್ಞದಿಂದ ಇರಬಾರದು. ನನಗೆ ಇದು ಬಿಡ್ಬೇಕು, ನನಗೆ ಅದು ಬಿಡ್ಬೇಕು, ನನಗೆ ಹೆಸರು ಬೇಕು, ನಮಗೆ ನೇಮ್ ಬೇಕು, ನನಗೆ ಫೇಮ್ ಬೇಕು, ಈ ರೀತಿಯಾದಂತಹ ಯಜ್ಞ ಯಾಗಾದಿಗಳನ್ನ ನಾನು ಮಾಡಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಹೋಗ್ತಾನೆ ಭಗವಂತ. ತಾಮಸ ಗುಣದವರು ಹೇಗೆ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ? ತಾಮಸ ಗುಣದವರು ಹೇಗೆ ಮಾಡ್ತಾರಪ್ಪ ಅಂದ್ರೆ, ವಿಧಿಹೀನಂ, ಶಾಸ್ತ್ರ ನಿರ್ದೇಶನವಿಲ್ಲದಂತೆ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ. ಅಸ್ಪಷ್ಟ ಅನ್ನಂ ಅಂದ್ರೆ ಪ್ರಸಾದದ ವಿತರಣೆಯೇ ಇರೋದಿಲ್ಲ. ಮಂತ್ರಹೀನಂ, ವೈದಿಕ ಮಂತ್ರಗಳ ಪಠನ ಇರೋದಿಲ್ಲ. ಅದಕ್ಷಿಣಂ, ಪುರೋಹಿತರಿಗೆ ದಕ್ಷಿಣವೇ ಇರೋದಿಲ್ಲ. ಶ್ರದ್ಧೆ ಇರೋದಿಲ್ಲ. ವಿಹ ವಿರಹಿತಂ, ಇಲ್ಲದ ಯಜ್ಞವು, ಯಜ್ಞವು ತಾಮಸಂ, ತಮೋಗುಣದಲ್ಲಿ ಇರುವಂತಹುದು. ಪರಿಚಕ್ಷತೆ ಎಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ಧರ್ಮಗ್ರಂಥಗಳ ಆದೇಶಗಳನ್ನ ನಾವು ಲಕ್ಷ್ಯ ಮಾಡಬಾರದು. ಯಾವಾಗ್ಲೂ ಸಹ ಎಲ್ಲಿ ಯಜ್ಞ ಯಾಗಾದಿಗಳಾಗುತ್ತೋ ಅಲ್ಲಿ ಪ್ರಸಾದದ ಹಂಚಿಕೆ ಇರಬೇಕು, ವೇದ ಘೋಷಗಳಿರ್ಬೇಕು, ಹಾಗೆ ವೇದದ ಸೂತ್ರಗಳು ಅಲ್ಲಿ ಹೇಳ್ತಾ ಇರಬೇಕು, ಪುರೋಹಿತರಿಗೆ ಸಂಭಾವನೆ ಕೊಡಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಇರಬೇಕು. ಇದು ಯಾವುದು ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ಇದು ತಮೋಗುಣಕ್ಕೆ ಹೋಗ್ಬಿಡತ್ತೆ. ತಮೋಗುಣ ಅಂದ್ರೆ ಏನು ಅರ್ಥ? ಮತ್ತೆ ನಾವು ರಾಕ್ಷಸ ವಂಶದಲ್ಲಿ ನಾವು ಹುಟ್ಟುತ್ತಾ ಹೋಗ್ತೀವಿ ಅಂತ. ಮೊದಲನೇದಾಗಿ ವಿಧಿಹೀನ, ಶಾಸ್ತ್ರದಲ್ಲಿ ಇರೋ ಹಾಗೆ ಇರೋದೇ ಇಲ್ಲ.
ಶಾಸ್ತ್ರದಲ್ಲಿ ಇರೋ ಹಾಗೆ ಇರೋದಿಲ್ಲ ಅಂದ್ರೆ ನೋಡಿ, ಆಚಾರ ಪ್ರಭುವೋ ಧರ್ಮಃ ಅಂತ ಹೇಳ್ತಾ ಹೋಗ್ತಾರೆ. ಮೊದಲು ನಮ್ಮ ಆಚರಣೆ ಇರಬೇಕು. ಕೆಲವರು ಯಾವ ರೀತಿ ಯಜ್ಞ ಯಾಗಾದಿಗಳನ್ನ ಮಾಡ್ತಾರಪ್ಪ ಅಂತ ಅಂದ್ರೆ, ಯಾವುದೋ ಒಂದು ಲಕ್ಷ್ಮಿಯ ಹೋಮವನ್ನ ಮಾಡ್ತಾ ಇದ್ದೀನಿ, ಅಥವಾ ಹೆಣ್ಣು ದೇವರ ಹೋಮವನ್ನ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಯಾವುದೋ ಒಂದು ಕಾಸ್ಟ್ಲಿ ರೇಷ್ಮೆ ಸೀರವನ್ನ ಆಹುತಿಗೆ ಹಾಕೋದು, ಚಿನ್ನವನ್ನ ಆಹುತಿಗೆ ಹಾಕೋದು, ಬೆಳ್ಳಿಯನ್ನ ಆಹುತಿಗೆ ಹಾಕೋದು, ಕಾಲ್ಗೆಜ್ಜೆ, ಕಾಲ್ಬಳೆ, ಅಲ್ವಾ? ಈ ರೀತಿ ಎಲ್ಲ ನೋಡ್ತಾ ಹೋಗ್ತೀವಿ. ಹಾಗಂದ ತಕ್ಷಣ ನೀವು ಕೇಳಬಹುದು, ಯಜ್ಞಕ್ಕೆ ಹಾಗಿದ್ರೆ ಇದೆಲ್ಲ ಹಾಕೋದು ತಪ್ಪಾ ಅಂತ ಅಂದ್ರೆ, ನೋಡಿ, ಕಾಲ್ಗೆಜ್ಜೆ, ಕಾಲ್ಬಳೆ, ಬಳೆ, ಸರ, ರೇಷ್ಮೆ ಸೀರೆಗಳು ಇದೆಲ್ಲ ಇರೋದೇನಕ್ಕೆ? ಉಟ್ಕೊಳ್ಳೋದಿಕ್ಕೆ, ಅಲಂಕಾರಕ್ಕೆ, ಅಲ್ವಾ? ನೀವದನ್ನ ಅಲಂಕಾರ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಆದ್ರೆ ನಾವು ಯಜ್ಞಕ್ಕೆ ಹಾಕ್ತಾ ಇದ್ದೀವಿ ಅಂದ್ರೆ ಅದು ಆಹುತಿ ಹಾಕಿದ ಹಾಗೆ. ಈಗ ಸೀರೆಯನ್ನ ತಿನ್ನೋದಿಕ್ಕೆ ಆಗತ್ತಾ? ಬಳೆ ತಿನ್ನಕ್ಕಾಗತ್ತಾ? ಬಂಗಾರ ತಿನ್ನಕ್ಕಾಗತ್ತಾ? ಒಡವೆ ತಿನ್ನಕ್ಕಾಗತ್ತಾ? ಯೋಚನೆ ಮಾಡಿ. ಅರಿಶಿಣ ಕುಂಕುಮವನ್ನ ನಾವು ಅರ್ಪಣೆ ಮಾಡ್ತೀವಿ ಅಂದ್ರೆ, ಒಂದು ಚಿಟಿಕೆ 2 ಸಲ ಅರಿಶಿಣವನ್ನ ಹಾಕ್ತೀವಿ, 1 ಸಲ ಕುಂಕುಮವನ್ನ ಹಾಕ್ತೀವಿ, ನಂತರ ಆಹುತಿಯನ್ನ ಹಾಕ್ತೀವಿ. ಅದು ಶಾಸ್ತ್ರದಲ್ಲಿದೆ. ಅಂದ್ರೆ ನಾನ್ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ನಾನ್ ನಿನಗೆ ಹಚ್ತಾ ಇದ್ದೀನಿ ಅನ್ನೋ ಮೂಲ್ ಮೂಲಕ. ಅದು ಬಿಟ್ಟು ನೀನು ಕುಕ್ಕೆಗಟ್ಲೆ ಅರಿಶಿಣವನ್ನ, ಅಥವಾ ಕೈಗೆ ಸಿಕ್ಕಷ್ಟು ನೀನು ಅರಿಶಿಣ ಕುಂಕುಮವನ್ನ ಹಾಕ್ತಿದ್ಯಾ ಅಂದ್ರೆ ದೇವ್ರು ಅರಿಶಿಣ ಕುಂಕುಮ ಕೂತ್ಕೊಂಡು ತಿನ್ಬೇಕಾ? ಇಲ್ಲ ಅಲ್ವಾ? ಯಜ್ಞ ಅಂದ್ರೆ ಆಹುತಿ ಅಂತ ಅಂದ್ರೆ ಆಹಾರದ ರೂಪದಲ್ಲಿ ಇರ್ಬೇಕು. ಸಾಮಾನ್ಯವಾಗಿ ನೀವು ನೋಡಿ, ಯಜ್ಞಕ್ಕೆ ನಾವು ಹಾಕಬೇಕಾದ್ರೆ ಹವಿಸ್ಸನ್ನ ಹಾಕ್ತಿವಿ. ಯಾಕೆ ಹವಿಸ್ಸನ್ನ ಹಾಕ್ತಿವಿ ಅಂದ್ರೆ, ಅದರಿಂದ ನಿಮಗೆ ಆ ಗಾಳಿಯ ಶುದ್ಧಿ ಆಗ್ತಾ ಹೋಗುತ್ತೆ. ಹಾಗೂ ಅನ್ನವನ್ನ ಹಾಕ್ತಿವಿ. ಅನ್ನ ಆಹುತಿ, ಆಹಾರ ಸೇವನೆ ಮಾಡಿದ ಹಾಗೆ. ಹಾಗೆ ಯಜ್ಞಕ್ಕೆ ನಾವು ಹಾಕುವಂತಹ ಎಲ್ಲ ಪದಾರ್ಥಗಳಿಂದಲೂ ಸಹ ಅಲ್ಲಿ ವಾತಾವರಣದ ಶುದ್ಧಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ನಾವು ಧನ್ವಂತರಿ ಹೋಮವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಆರೋಗ್ಯ ಎಷ್ಟು ಸರಿ ಹೋಗಬಹುದು, ಅಷ್ಟು ಸರಿ ಹೋಗುವಂತಹ ಗಿಡಮೂಲಿಕೆಗಳನ್ನ ನಾವು ಆಹುತಿಯನ್ನ ಹಾಕ್ತೀವಿ. ಹಾಗಾಗಿ ಇಲ್ಲಿ ಯಜ್ಞಕ್ಕೆ ಆಹುತಿ ಏನ್ ಹಾಕಬೇಕು ಅನ್ನೋದು ನಾವು ಮೊದಲು ತಿಳ್ಕೋಬೇಕು. ಅದೇ ಬಿಟ್ಟು ನಮಗೆ ಏನೇನು ಇಷ್ಟ ಆಗುತ್ತೋ ಅದೆಲ್ಲವುದು ಹಾಕ್ತೀವಿ ಅಂತ ಅಂದ್ರೆ ಅದು ಶಾಸ್ತ್ರದಲ್ಲಿ ಇದೆಯಾ? ಈಗ ಆಹುತಿ ಅಂತ ಅಂದ್ರೇನೆ ತಿನ್ನೋದು ಅಲ್ವಾ? ನಾವು ಅ ಈ ಸೀರೆಯನ್ನ, ಬಟ್ಟೆಯನ್ನ, ಒಡವೆಯನ್ನ ಇದೆಲ್ಲ ತಿನ್ನೋದಿಕ್ಕಾಗತ್ತಾ? ಯೋಚನೆ ಮಾಡಿ. ಈಗ ನಿಮ್ಗೆ ಊಟಕ್ಕೆ ಕೂರಿಸಿ, ನೀವು ಊಟ ಮಾಡಿ ಅಂತ ಅಂದ್ರೆ ಉಳಿದ ತಿನ್ನುವಂತಹ ಪದಾರ್ಥಗಳನ್ನ ತಿಂತೀರೆ ವಿನಃ, ಹಂಗಂತ ಕೆಲವರು ಡ್ರೈ ಫ್ರೂಟ್ಸು ಏನೇನ್ ಅಡಿಗೆ ಮಾಡಿರ್ತಾರೋ ಅದೆಲ್ಲ ಖಂಡಿತ ಇಲ್ಲ. ಅದೆಲ್ಲ ತಪ್ಪು ತಪ್ಪು. ಅದಕ್ಕೆ ಹೇಳಿದ್ದು, ನೀವು ಯಾವ ಹೋಮವನ್ನ ಮಾಡ್ತೀರಾ ಅಲ್ಲಿ ದಂಬಾಚಾರ ಇರಬಾರ್ದು, ತೋರ್ಪಡಿಕೆ ಇರಬಾರ್ದು. ಅಲ್ಲಿ ಕೇವಲ ಭಕ್ತಿ ಹಾಗೂ ಶಾಸ್ತ್ರದಲ್ಲಿ ಏನಿದೆಯೋ ಅಷ್ಟು ಮಾತ್ರ ಇರಬೇಕು. ಅದ್ರ ಜೊತೆ ಅಸ್ಪೃಪಾನಂ ಅಂದ್ರೆ ಅನ್ನದಾನ ಇರೋದಿಲ್ಲ. ನೀವು ನೋಡಿ, ಬೆಳಗ್ಗೆ 5 ಗಂಟೆಗೆ ಬಂದ್ರೆ 7 ಗಂಟೆಗೆಲ್ಲ ಹೋಮ ಮುಗ್ದು ಹೋಗುತ್ತೆ. ಈಗ ಕೆಲವರು ಇವಾಗ ಇನ್ನು ಗ್ರಹಣ ಬಂತು, ಅದು ಬಂತು, ಇದು ಬಂತು ಅಂತ ಅಂದ್ರೆ ದೇವಸ್ಥಾನಗಳಲ್ಲಿ ಬೋರ್ಡ್ ಸಹ ಹಾಕ್ಬಿಟ್ಟಿರ್ತಾರೆ. ನಿಮೀಗ ಇನ್ನು ಬೆಂಗಳೂರು ಅಥವಾ ಮೆಟ್ರೋಪಾಲಿಟನ್ ಸಿಟಿ ಅಂತ ಏನ್ ಹೇಳ್ತೀವಿ, ಬೆಳಗ್ಗೆ 4 ಗಂಟೆಗೆ ಹೋಮ ಶುರು ಆಗ್ಬಿಡುತ್ತೆ, 5 ಗಂಟೆಗೆ ಹೋಮ ಮುಗ್ದು ಹೋಗುತ್ತೆ. ನೀವು ಮುಗಿಸ್ಕೊಂಡು ಆಫೀಸಿಗೆ ಹೋಗ್ಬೋದು. ಖಂಡಿತ ಇಲ್ಲ. ನೀವು ಯಜ್ಞ ಯಾಗಾದಿಗಳನ್ನ ಮಾಡ್ತೀರಾ ಅಂದ್ರೆ ಅಲ್ಲಿ ಅನ್ನದಾನ ಇರಬೇಕು ಮುಖ್ಯವಾಗಿ. ನೀವು ಇನ್ನೂ ಹೇಳ್ಬೇಕು ಅಂದ್ರೆ, ಈಗ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸ್ಫಟಿಕ ವ್ರತ ರತ್ನಮಾಲೆ ಅಂತ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಎಷ್ಟು ವ್ರತಗಳಿದೆಯೋ ಅಷ್ಟೂ ವ್ರತಕ್ಕೂ ಕಥೆಗಳು ಬರ್ತಾ ಹೋಗುತ್ತೆ. ಆ ಕಥೆಯಲ್ಲಿ ಕೊನೆಗಿರುತ್ತೆ, ನೀನ್ ಈ ರೀತಿ ಪೂಜೆ ಮಾಡ್ಬೇಕು ಅಂತ ಇರುತ್ತಲ್ವಾ. ಪೂಜೆ ಆದ ಮೇಲೆ ನಿನ್ನ ಬಂಧು ಮಿತ್ರರ, ನಿನ್ನ ಪ್ರೀತಿ ಪಾತ್ರರ ಜೊತೆಗೂಡಿ ಆಹಾರವನ್ನ ಸ್ವೀಕಾರ ಮಾಡ್ಬೇಕು ಅಂತ ಇರುತ್ತೆ. ಯಾಕಿರುತ್ತೆ? ಅಲ್ಲಿ ಆಹಾರ ದಾನ ಇರ್ಬೇಕು. ಕೊನೇ ಪಕ್ಷ ಒಬ್ಬರಿಗೆ ಒಂದು ಕುಂಕುಮವನ್ನಾದ್ರೂ ನಾವು ಕೊಡ್ಬೇಕು ಅಂತ ಇರುತ್ತೆ.
ಏನೂ ಇರುವುದಿಲ್ಲ. ನಾನು ಹೋಗ್ತೀನಿ, ಇನ್ನೆಲ್ಲೋ ದುಡ್ಡು ಕೊಡ್ತೀನಿ, ಹೋಮ ಮಾಡ್ತೀನಿ, ಬೆಳಗ್ಗೆ 5 ಗಂಟೆಗೆ ಕ್ಯೂನಲ್ಲಿ ನಿಂತ್ಕೊಂಡೆ, ನನ್ನ ಸರದಿ ಬಂತು, ನಾನು ಹೋಮ ಮಾಡಿದೆ, ದುಡ್ಡು ಕೊಟ್ಟೆ, ಹೋಮ ಮಾಡಿದೆ, ಬಂದೆ ಅಂದ್ರೆ ಖಂಡಿತವಾಗ್ಲೂ ಅದು ಹೋಮ ಆಗೋದಿಲ್ಲ. ಏಕೆಂದ್ರೆ ಅಲ್ಲಿ ಅನ್ನದಾನ ಇಲ್ಲ ಅಂತ ಅಂದ್ರೆ ಅದು ಸ್ವೀಕಾರನೇ ಆಗೋದಿಲ್ಲ. ಹಾಗೇನೆ ಶ್ರದ್ಧಾಹೀನಂ, ಶ್ರದ್ಧೆ ಇರೋದಿಲ್ಲ. ಹಾಗೇನೆ ಮಂತ್ರವೇ ಇರೋದಿಲ್ಲ. ಮಂತ್ರ ಇರೋದಿಲ್ಲ ಅಂತ ಅಂದ್ರೆ ಈಗ ಇನ್ನೂ ಒಂದು ಹೊಸ ಪರಂಪರೆನೇ ಬಂದ್ಬಿಟ್ಟಿದೆ. ಎಲ್ಲೋ ಯಾರೋ ಎಲ್ಲೋ ಕೂತ್ಕೊಂಡು ಶ್ಲೋಕ ಹೇಳ್ತಿರ್ತಾರೆ. ಇವರು ಹೋಮದ ಮುಂದೆ ಕೂತ್ಕೊಂಡು ಒಂದಷ್ಟು ಏನೋ ಕೊಟ್ಟಿರ್ತಾರೆ ಆಹುತಿ ಹಾಕಿ ಅಂತ. ಇವರು ಮಾತಾಡ್ಕೊಂಡು ನಾನಾಗ್ಲೇ ಹೇಳಿದ್ನಲ್ಲ, ಫೋಟೋಗೆ ಒಂದಷ್ಟು ಫೋಸ್ ಕೊಟ್ಕೊಂಡು ಆಹುತಿಯನ್ನ ಹಾಕ್ಬಿಟ್ಟು ಬರ್ತಾರೆ. ಅಥವಾ ಇನ್ನೂ ಹೇಳ್ಬೇಕಂದ್ರೆ ಯೂಟ್ಯೂಬ್ ನೋಡ್ಕೊಂಡು ಪೂಜೆ ಮಾಡೋರು ಇದ್ದಾರೆ. ಅಂದ್ರೆ ಹೋಮ ಹವನವನ್ನ ಮಾಡೋರು ಇದ್ದಾರೆ. ಖಂಡಿತವಾಗ್ಲೂ ಇದು ತಪ್ಪು. ಯಾಕೆ ಅಂತ ಅಂದ್ರೆ ಮುಖ್ಯವಾಗಿ ಒಂದು ಹೋಮ, ಹವನ, ವ್ರತ ಇದು ಯಾವುದೇ ಮಾಡ್ತೀವಿ ಅಂದ್ರೂ ಅಲ್ಲಿ ಮೊದಲು ಶ್ರದ್ಧೆ ಇರಬೇಕು. ಇನ್ನೊಂದು ದಂಬಾಚಾರ ಇರಬಾರ್ದು. ಯಾವುದೇ ರೀತಿಯಾದಂತಹ ತೋರ್ಪಡಿಕೆ ಇರಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಅನ್ನದಾನ ಇರಬೇಕು. ಇನ್ನೂ ಮುಖ್ಯವಾಗಿ ಅದಕ್ಷಿಣ, ದಕ್ಷಿಣೆನೇ ಕೊಡೋದಿಲ್ಲ. ಯಾಕೆ ಕೊಡ್ಬೇಕು? ನಾವ್ ಆಗ್ಲೇ ಅಲ್ಲೇ ₹501 ಬರೆಸ್ಬಿಟ್ಟಿದೀನಿ. ₹501 ಅಲ್ಲೇ ಎಲ್ಲಾ ಮುಗಿದು ಹೋಯ್ತು. ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಅಂದ್ರೆ ನೀನು ಹೋಮ ಹವನವನ್ನ ಮಾಡ್ತಿದ್ಯಾ ಅಂತ ಅಂದ್ರೆ ಅದಕ್ಕೆ ಯಾರು ಮಾಡಿಸ್ತಾ ಇದಾರೋ ಅಂದ್ರೆ ಮುಖ್ಯವಾದ ಪುರೋಹಿತರು ಏನಿರ್ತಾರೆ ಅವರಿಗೆ ನೀನು ದಕ್ಷಿಣೆಯನ್ನ ಕೊಡಲೇಬೇಕು. ಯಾಕೆ ದಕ್ಷಿಣೆಯನ್ನ ಕೊಡ್ಬೇಕಪ್ಪ ಅಂದ್ರೆ ಲಕ್ಷ್ಮಿ ಸ್ವರೂಪದಲ್ಲಿ ನಾವು ದಕ್ಷಿಣೆಯನ್ನ ಕೊಡ್ತೀವಿ. ಅಂದ್ರೆ ಹಾಗಂತ ನನ್ನಲ್ಲಿ ಇದ್ದಿದ್ದೆಲ್ಲ ಕೊಟ್ಬಿಡ್ತೀನಿ ಅಂತ ಅಲ್ಲ. ಆದ್ರೆ ನೀನು ದಕ್ಷಿಣೆ ಇಲ್ಲದೆ ನೀನು ಪೂಜೆ ಪುನಸ್ಕಾರವನ್ನ ಮಾಡಿದ್ರೆ ಅದು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಅದ್ರಲ್ಲಿ ಜಿಪುಣತನ ಇರಬಾರ್ದು. ಒಂದು ದಕ್ಷಿಣೆ ಇರ್ಬೇಕು ಅಂದ ತಕ್ಷಣ ₹1 ಇಟ್ಬಿಟ್ಟು ಕೊಡೋದಲ್ಲ. ಅಂದ್ರೆ ಅದ್ರಲ್ಲಿ ಮನಸ್ತೃಪ್ತಿಯಾಗಿ ನಾವು ಕೊಡ್ಬೇಕಾಗತ್ತೆ. ಅದು ಲಕ್ಷ್ಮಿ ಸ್ವರೂಪ. ಅಂದ್ರೆ ಲಕ್ಷ್ಮಿ ನಮಗೆ ಒಲಿದು ಬರ್ತಾಳೆ ಅನ್ನುವಂತಹ ಒಂದು ಸಂಕೇತವಾಗಿರುತ್ತೆ. ಹಾಗಾದ್ರೆ ನೀವು ಕೇಳ್ಬೋದು, ಲಕ್ಷ್ಮಿ ಒಲಿದು ಬರ್ತಾಳೆ ಅನ್ನೋದು ಸಹ ಆಸೆ ಅಲ್ವಾ? ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ನಾನು ದುಡಿದಂತಹ ಹಣವನ್ನ ಸ್ವಲ್ಪ ನಾನು ಧರ್ಮಕ್ಕೆ ವಿನಿಯೋಗ ಮಾಡಿದ್ರೆ ಕೆಲವೊಂದನ್ನ ದಾನಕ್ಕೋಸ್ಕರ ನಾನು ವಿನಿಯೋಗವನ್ನ ಮಾಡ್ತೀನಿ. ಅದರಲ್ಲಿ ಧರ್ಮ ಕಾರ್ಯಕ್ಕೆ ಅಂದಾಗ ನಾನು ಇಲ್ಲಿ ದಕ್ಷಿಣೆ ಸ್ವರೂಪದಲ್ಲೂ ನಾನು ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅಂದ್ರೆ ಅದ್ರ ಲಕ್ಷ್ಮಿ ಬರ್ಲಿ ಅನ್ನೋದು ಉದ್ದೇಶ ಅಲ್ಲ. ಆದ್ರೆ ನನ್ನಲ್ಲಿ ಇದ್ದಿದ್ದನ್ನ ನಾನು ಕೊಡ್ತಾ ಇದ್ದೀನಿ, ಒಳ್ಳೇದಾಗ್ಲಿ ಇದ್ರಿಂದ ಅನ್ನೋದು ಮುಖ್ಯವಾಗಿ ಇರಬೇಕು. ಹಾಗೆ ಶ್ರದ್ಧಾಹೀನಂ, ಶ್ರದ್ಧೆನೇ ಇರೋದಿಲ್ಲ. ಎಲ್ಲಕ್ಕಿಂತ ಮುಖ್ಯ ಶ್ರದ್ಧೆ. ಪ್ರೀತಿ ಇರಬೇಕು, ಶ್ರದ್ಧೆ ಇರಬೇಕು, ಮನಸ್ಸಿನಲ್ಲಿ ಭಗವಂತನ ಮನನ ಇರಬೇಕು. ಈ ರೀತಿ ಇದ್ದಾಗ ಮಾತ್ರ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ. ಯಜ್ಞಂ ತಾಮಸ ಪರಿಚಕ್ಷತೆ ಅಂದ್ರೆ ಕೇವಲ ಸ್ಪರ್ಧೆಗೋಸ್ಕರ ಅಥವಾ ಯಜ್ಞ ಮಾಡಬೇಕು ಅಂತ ನೀನೇನಾದ್ರು ಯಜ್ಞ ಮಾಡಿದ್ರೆ ಅಥವಾ ಬರೀ ಬೂಟಾಟಿಕೆ ಅದ್ರಲ್ಲಿ ಇದ್ರೆ ಅದು ತಾಮಸ ಗುಣದ್ದು. ಇದರಿಂದ ಏನಾಗುತ್ತೆ ಅಂದ್ರೆ ನೀನ್ ಅನ್ಕೊಂತಾ ಇದೀಯ ನನಗ್ ಹೆಸರು ಬರ್ತಾ ಇದೆ, ನನಗೆ ಎಲ್ರು 4 ಜನ ನನಗೆ ತುಂಬಾ ಬೆಲೆ ಕೊಡ್ತಾ ಇದ್ದಾರೆ, ನನಗೆ ಒಳ್ಳೇದಾಗ್ತಾ ಇದೆ ಅಂತ. ಖಂಡಿತ ಇಲ್ಲ. ಇದರಿಂದ ನಿನ್ನ ಆತ್ಮ ಏನಾಗ್ತಾ ಹೋಗುತ್ತೆ, ಇನ್ನು ಕೆಳಮಟ್ಟದಲ್ಲಿ ಹೋಗ್ತಾ ಹೋಗುತ್ತೆ. ಹಾಗೂ ಮುಂದಿನ ಜನ್ಮದಲ್ಲಿ ನಿನಗೆ ಇದರಿಂದ ಕಷ್ಟಗಳೇ ಮುಖ್ಯವಾಗ್ತಾ ಹೋಗುತ್ತೆ. ಅದಕ್ಕೆ ಭಗವಂತ ಹೇಳಿತು, ನೀನು ಮನೆಯಲ್ಲೇ ಕುತ್ಕೊಂಡು ಪುಣ್ಯವನ್ನೂ ಸಂಪಾದನೆ ಮಾಡ್ಬೋದು, ಅಥವಾ ಈ ರೀತಿ ಯಜ್ಞ ಯಾಗಾದಿ ದೇವಸ್ಥಾನಕ್ಕೆ ಹೋಗಿ ನೀನು ಕರ್ಮಗಳನ್ನು ಸಹ ಕಟ್ಕೋಬಹುದು. ಅಂದ್ರೆ ತಮೋಗುಣ, ರಜೋಗುಣ, ಸಾತ್ವಿಕ ಗುಣ ಯಾವ ಗುಣವನ್ನ ಬೇಕಾದ್ರೂ ನೀವು ತಗೋಬಹುದು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮುಖ್ಯವಾಗಿ ಮಾಡ್ಬೇಕಾಗಿರೋದು ನನ್ನ ಮನಸ್ಸಿನ ಶುದ್ಧಿ. ಭಗವಂತ ದಯವಿಟ್ಟು ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಬರದ ಹಾಗೆ ನೋಡ್ಕೊಳ್ಳೋ ಭಾರ ನಿನ್ನದು. ಯಾಕೆ ಅಂತ ಅಂದ್ರೆ ಅದ್ಯಾವುದು ನನ್ನ ಕೈಯಲ್ಲಿಲ್ಲ. ಅವನು ಅದನ್ನೆಲ್ಲ ಹಿಡಿತದಲ್ಲಿ ಹಿಡ್ಕೋಬೇಕಾಗತ್ತೆ. ಹಾಗೆ ಭಗವಂತ ನಾನ್ ನಿನ್ನ ಪೂಜೆಯನ್ನ ಸಂಕಲ್ಪ ಮಾಡ್ತೀವಿ. ಭಗವಂತ
ನಾನಿವತ್ತು ಈ ಪೂಜೆಯನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಈ ವ್ರತವನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅಥವಾ ಈ ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನಗೆ ಕೇವಲ ಮನಸ್ಸಿಟ್ಟು ಈ ಕಾರ್ಯ ಮುಗಿಯೋವರೆಗೂ ನಿನ್ನನ್ನೇ ನೆನೀತಾ ಇರ್ಬೇಕು. ಆ ರೀತಿಯಾದಂತಹ ಮನಸ್ಸನ್ನ ಕೊಡಪ್ಪ. ಯಾಕೆಂದ್ರೆ ಮನಸ್ಸು ನನ್ ಮಾತು ಕೇಳಲ್ವಲ್ಲ. ಅವನ್ ಮಾತಾದ್ರೆ ಕೇಳತ್ತೆ. ಹಾಗಾಗಿ ಅವನಿಗೆ ಹೇಳಬೇಕು. ಹಾಗೆ ನನಗೆ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲ. ಆದ್ರೆ ನೀನೇ ಬೇಕು. ಹೇಳ್ತಲ್ಲ, ಜಸ್ಟ್ ಲೈಕ್ ಎ ಕಿಡ್, ಮಗುವಿನ ಹಾಗೆ. ನನಗೇನೂ ಬೇಡ, ಅಮ್ಮ ಬೇಕು. ಹಾಗೆ ಒಬ್ಬ ಒಳ್ಳೆ ಪ್ರೇಯಸಿಯ ಹಾಗೆ, ನಿಜವಾದ ಪ್ರೇಯಸಿಯ ಹಾಗೆ. ನನಗೇನೂ ಬೇಡ, ನಿನ್ನ ಆಸ್ತಿ ಬೇಡ, ನಿನ್ನ ಅಡವು ಬೇಡ, ನನಗೆ ಇನ್ನೊಂದು ಬೇಡ, ಮತ್ತೊಂದು ಬೇಡ, ಏನೂ ಬೇಡ. ನನಗ್ ನೀನೇ ಬೇಕು. ನೀನು ನನ್ನನ್ನ ಪ್ರೀತಿಸುದು ಸಾಕು. ನಿನ್ ಪ್ರೀತಿ ಬಿಟ್ರೆ ಬೇರೆ ಏನೂ ಬೇಡ ಅಲ್ವಾ? ಒಬ್ಬ ನಿಜವಾಗಿ ಪ್ರೀತಿಸೋರು ಅವರ ಪ್ರೀತಿ ಪಾತ್ರರಿಂದ ಬಯಸೋದೊಂದೇ ಅಲ್ವಾ? ನನಗೇನೂ ಬೇಡ, ನಿನ್ನ ಪ್ರೀತಿ ಬೇಕು. ಹಾಗೆ ನಾವು ಹಾಗೆ, ಮಗುವಿನ ಹಾಗೆ, ಪ್ರೇಯಸಿಯ ಹಾಗೆ ನೀನೇ ಬೇಕು. ಆ ಹಠ ಇರ್ಬೇಕು. ಯಾಕೆ ಅಂತಂದ್ರೆ ಆ ಹಠವೇ ಭಗವಂತನಿಗೆ ನಮ್ಮನ್ನ ಇನ್ನಷ್ಟು ಮತ್ತಷ್ಟು ಹತ್ತಿರ ಮಾಡ್ತಾ ಹೋಗತ್ತೆ. ಹಾಗಾಗಿ ಹೋಮ ಹವನಗಳನ್ನ ಮಾಡ್ಬೇಕಾದ್ರೂ ಸಹ ಯಾವ ರೀತಿ ಮಾಡ್ಬೇಕಪ್ಪ ಅಂತ ಅಂದ್ರೆ, ಈಗಾಗ್ಲೇ 3 ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ರಜೋಗುಣ, ತಮೋಗುಣ ಮತ್ತೆ ಸಾತ್ವಿಕ ಗುಣದ ಬಗ್ಗೆ. ಮೊದಲು ಹೋಮ ಮಾಡ್ಬೇಕಾದ್ರೆ ಅಲ್ಲಿ ತೋರ್ಪಡಿಕೆ ಇರಬಾರ್ದು. ಎರಡನೇದು ಮನನ ಇರಬೇಕು, ಮೌನ ಇರಬೇಕು. ಹಾಗೇನೆ ಅನ್ನದಾನ ಇರಬೇಕು. ದಕ್ಷಿಣಾ ರೂಪದಲ್ಲಿ ನಾವು ದಕ್ಷಿಣೆಯನ್ನ ಕೊಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಇರಬೇಕು. ಫಲಾಪೇಕ್ಷೆ ಇರಬಾರ್ದು. ಆದ್ರೆ ನೀನೇ ಬೇಕು ಅನ್ನೋ ಹಠ ಮಾತ್ರ ಖಂಡಿತವಾಗ್ಲೂ ಇರಬೇಕು. ಈ ರೀತಿಯಾದಂತಹ ಯಜ್ಞ ಯಾಗಾದಿಗಳನ್ನ ಮಾಡಿದಾಗ ನಮಗೆ ಸಾತ್ವಿಕವಾದಂತಹ ಫಲ ಭಗವಂತ ಕೊಡ್ತಾ ಹೋಗ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಯಜ್ಞ ಯಾಗಾದಿಗಳನ್ನ ಮಾಡ್ತೀವಿ ಅಂತ ಅಂದ್ರೆ ಇದೆಲ್ಲ ಇದೆಯಾ ಅಂತ ಮೊದಲು ನೋಡ್ಕೊಳ್ಳಿ. ಆದ್ರೆ ಇದು ಯಾವುದೂ ಸಹ ತೋರ್ಪಡಿಕೆಗೋಸ್ಕರ ಇರಬಾರ್ದು. ಓಕೆನಾ? ಯೋಚನೆ ಮಾಡಿ, ಭಗವಂತ ಎಷ್ಟು ಸುಂದರವಾಗಿ ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾನೆ. ಹೀಗೆ ಇನ್ನು ದಾನದ ಬಗ್ಗೆ, ತಪಸ್ಸಿನ ಬಗ್ಗೆ ಇನ್ನೂ ಏನೆಲ್ಲ ಹೇಳ್ತಾನೆ ಅಂತ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಯಜ್ಞ ಅಂದ್ರೆ ಜ್ಞಾನವೂ ಸಹ ಯಜ್ಞ ಅಂತೆ. ಭಗವಂತ ಈ ಜ್ಞಾನದ ಯಜ್ಞದ ಒಂದು ಪಾರ್ಟ್ ಆಗಿ, ಅಂದ್ರೆ ಒಂದು ಭಾಗವಾಗಿ ನಮ್ಮನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾನೆ. ಆಯ್ಕೆ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನಮಗೆ ಜ್ಞಾನವನ್ನ ಅವನೇ ತುಂಬಿಸ್ತಾ ಇದ್ದಾನೆ. ಅವನೇ ಹೇಳಿದಂತಹ ಗೀತೆಯ ಅರ್ಥದ ಮೂಲಕ. ಹಾಗಿರ್ಬೇಕಾದ್ರೆ ನಾವೆಲ್ಲ ಎಷ್ಟು ಪುಣ್ಯವಂತರಲ್ವಾ? ಅವನಿಗಿನ್ನೂ ಎಷ್ಟೆಲ್ಲ ಧನ್ಯವಾದ ಹೇಳ್ಬೋದು. ದಿನಕ್ಕೊಂದೊಂದು ಆಡ್ ಆಗ್ತಾ ಹೋಗ್ತಿದ್ಯಾ ವಿನಃ ಮೈನಸ್ ಅಂತೂ ಆಗ್ತಾ ಇಲ್ಲ ಅಲ್ವಾ? ಯೋಚನೆ ಮಾಡಿ. ಥ್ಯಾಂಕ್ ಯು.